ಯಾಕಂದರೆ ವೇದಗಳನ್ನು ಓದಿದ್ರೆ ಕಾದ ಸೀಸವನ್ನು ಕಿವಿಯಲ್ಲಿ ಸುರಿಬೇಕು ಅನ್ನೋ ವಿಷಯವನ್ನು ನಂಗೆ ಇಲ್ಲವೇ ಇಲ್ಲ ಅಂತ ಹೇಳ್ತೀರಿ. ವೇದಾಧ್ಯಯನದ ಬಗ್ಗೆ ಮನುಸ್ಮೃತಿ ಏನು ಹೇಳುತ್ತೆ? ಮನುಸ್ಮೃತಿ ಅನ್ನೋದೇನಿದೆ ಅದೊಂದು ಸ್ಮೃತಿಯೂ ಅಲ್ಲ, ಶ್ರುತಿಯೂ ಅಲ್ಲ, ಧರ್ಮವೂ ಅಲ್ಲ, ದೇವರೂ ಅಲ್ಲ, ಯಾವ ಧರ್ಮವೂ ಇಲ್ಲ ಅದರಲ್ಲಿ. ಅದು ಗುಲಾಮರೇ ಸ್ವಂತವಾಗಿ ಒಪ್ಪಿಕೊಳ್ಳುವಂತೆ ಮಾಡುವುದ, ಧರ್ಮದ ಹೆಸರಿನಲ್ಲಿ ಒಪ್ಪಿಕೊಳ್ಳುವಂತೆ ಮಾಡುವ ಅತ್ಯಂತ ಕ್ರೂರವಾದ ಕಾನೂನು ಕಟ್ಟಳೆಗಳು. ಗಂಡ ದುಷ್ಟನಾದರೂ ರೋಗಿಷ್ಠನಾದರೂ ಪರಸ್ತ್ರೀ ಜೊತೆ ಹೋಗ್ತಾ ಇದ್ರು ಅವರೊಂದು ದೇವರಂತೆ ಪೂಜಿಸು. ನೀನು ಮಾತ್ರ ಅವ್ನು ಸತ್ರು ಇನ್ನೊಬ್ಬರು ಮದುವೆ ಆಗಬೇಡ. ಗಂಡಸು ಹೆಂಡತಿ ಸತ್ರೆ ಮದುವೆ ಆಗ್ತಾನೇ ಇರ್ಬೋದು, ಎಗೈನ್ ಅಂಡ್ ಎಗೈನ್. ಒಮ್ಮೆ ಮಾತ್ರ ಹುಟ್ಟುವ ಅಂದರೆ ಶೂದ್ರರು, ದ್ವಿಜರು ಅಂದರೆ ಬ್ರಾಹ್ಮಣರನ್ನಾಗಲಿ ಕ್ಷೇತ್ರನೇ ಆಗಲಿ ವೈಶ್ಯರನ್ನಾಗಲಿ ನಿಂದಿಸಿದರೆ ಅವರ ನಾಲಿಗೆಯನ್ನು ಕತ್ತರಿಸಬೇಕು. ಯಾಕಂದರೆ ಅವರು ಕೀಳು ಕುಲಕ್ಕೆ ಸೇರಿದವರು. ಇದು ನಿಮ್ಮ ಮನುಸ್ಮೃತಿ ಹೇಳ್ತಿರೋದು. ಇಫ್ he arrogantly teaches Brahmins their duty, the king shall cause hot oil to be poured into his mouth and into his ears. ಆತ ಬ್ರಾಹ್ಮಣನಿಗೆ ತನ್ನ ಕರ್ತವ್ಯದ ನೆನಪನ್ನೇನಾದರೂ ಮಾಡಿದ್ರೆ ಶೂದ್ರ, ರಾಜ ಏನು ಮಾಡಬೇಕಂತಂದರೆ ಕುದಿಯುತ್ತಿರುವ ಎಣ್ಣೆಯನ್ನು ಅವನ ಬಾಯಿ ಮತ್ತು ಕಿವಿಗಳಿಗೆ ಸುರಿಯತಕ್ಕದ್ದು. ಯಾರಾದರೂ ಮಹಿಳೆಯೋ ಮೋದಿನ ಬೈದರೆ ನಿಮ್ಮ ಪಟಾಲಂಬುಗಳು ಯಾವ ರೀತಿ ಹೀನಾಯವಾಗಿ ಕಾಂಗ್ರೆಸ್ಗೆ, ನೆಹರೂಗಿರ್ಬೋದು, ಗಾಂಧಿಗಿರ್ಬೋದು, ಸೋನಿಯಾ ಗಾಂಧಿಗಿರ್ಬೋದು, ಬಾಯಿಗೆ ಬಂದಂತೆ ಈ ಪ್ರಧಾನಮಂತ್ರಿನೇ ಬೈಗಳನ್ನ ಬೈತಾರೆ. ನಿಮಗೆ ಬೈಗಳ ಮಾಡಿದ್ರೆ ಮಾತ್ರ ಭಾರತ ಸಂಸ್ಕೃತಿ ಧಕ್ಕೆ ಬಂದ್ಬಿಡ್ತು. ಬೈಗಳು ಅಲ್ಲ, ಲೇವಡಿ. ಮದುವೆ ಆದಮೇಲೆ ಅವನು ಲಾರ್ಡ್ ಆಗೋಗ್ತಾನೆ, ಇವಳು ಸರ್ವೆಂಟ್ ಆಗ್ತಾಳೆ. ಅವನ ಗಂಡ ಸತ್ತರೆ ಮಕ್ಕಳ ಕೈ ಕೆಳಗೆ ಇರಬೇಕು. ಎ ವುಮೆನ್ ಮಸ್ಟ್ ನೆವರ್ ಬಿ ಇಂಡಿಪೆಂಡೆಂಟ್. ನಾ ಸ್ತ್ರೀ ಸ್ವಾತಂತ್ರ್ಯ ಮರತಿ. ಒಬ್ಬ ಹೆಂಗಸು ಯಾವತ್ತಿಗೂ ಕೂಡ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 582ನೇ ಕಂತಿಗೆ ನಿಮಗೆ ಸ್ವಾಗತ. ಮೊನ್ನೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ನೀಟ್ ವಿದ್ಯಾರ್ಥಿಗಳು ನಡೆಸಿದಂಥ ಹೋರಾಟದ ಬಗ್ಗೆ, ಅದರ ಮಸೂದೆಯ ಬಗ್ಗೆ ಚರ್ಚೆ ನಡೀತಾ ರಾಜ್ಯಸಭೆಯಲ್ಲಿ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಹಾಗೂ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಶಿಕ್ಷಣ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂಥೇಳಿ ಚರ್ಚೆಯನ್ನು ಪ್ರಾರಂಭಿಸಿದರು. ಚರ್ಚೆಯ ಮುಂದುವರೆದ ಭಾಗವಾಗಿ ಒಂದು ಹಂತದಲ್ಲಿ ಹೆಂಗೆ ಈ BJP ಪಕ್ಷ ತಂದಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯೂ ಎಜುಕೇಷನ್ ಪಾಲಿಸಿ 2020 ಪರೋಕ್ಷವಾಗಿ ಈ ದೇಶಕ್ಕೆ ಪ್ರತಿಗಾಮಿ ಸಿದ್ಧಾಂತವನ್ನು ಹೊಂದಿರುವಂತಹ ಮನುಸ್ಮೃತಿಯ ಮೌಲ್ಯಗಳನ್ನು ಮತ್ತೆ ಇಂಟ್ರಡ್ಯೂಸ್ ಮಾಡ್ತಾ ಇದೆ. ಮನುಸ್ಮೃತಿ ಯಾವ ರೀತಿ ಈ ದೇಶದ ದಲಿತರನ್ನು, ಶೂದ್ರರನ್ನು ಹೀನಾಯವಾಗಿ ನೋಡುತ್ತೆ ಮತ್ತು ಆ ರೀತಿಯ ಹೀನಾಯಿಸಿ ನೋಡುವ ಸಾಮಾಜಿಕ ವ್ಯವಸ್ಥೆಯ ಆಧಾರದಲ್ಲೇ ಸಮಾಜವನ್ನು ಈ ಕಾಲದಲ್ಲೂ ಕೂಡ ಪುನರ್ ಸೃಷ್ಟಿ ಮಾಡುವುದಕ್ಕೆ ಬಯಸುತ್ತೆ ಅಂತಂದ್ಬಿಟ್ಟು ಪ್ರಸ್ತಾಪವನ್ನು ಮಾಡಿದ್ರು. ನೀವು ಅದನ್ನೆಲ್ಲ ಟಿ ವಿಗಳಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ನೋಡಿರ್ತೀರಿ. ಅದರ ವಿರುದ್ಧ ವಿರೋಧ ಪಕ್ಷ, ಆಡಳಿತಾರೂಢ BJP ಪಕ್ಷ ದೊಡ್ಡ ಹುಯಿಲನ್ನು ಎಬ್ಬಿಸ್ತು. ಅದಕ್ಕೆ ಉತ್ತರವನ್ನು ಕೊಡ್ತಾ ರಾಜ್ಯಸಭೆಯಲ್ಲಿ ಆಡಳಿತಾರೂಢ ಪಕ್ಷದ ನಾಯಕರು, ಈ ಹಿಂದೆ BJP ಪಕ್ಷದ ಡಮ್ಮಿ ಅಧ್ಯಕ್ಷರು ಆಗಿದ್ದಂಥ JP ನಡ್ಡಾ ಅವರು, ಇದೆಲ್ಲವೂ ಕೂಡ ಸುಳ್ಳು, ಮನುಸ್ಮೃತಿಯಲ್ಲಿ ಹೀಗೆ ಇಲ್ಲವೇ ಇಲ್ಲ, ಅಧಿಕೃತವಾಗಿ ಎಲ್ಲಿದೆ ತೋರಿಸಿ, ಅಧಿಕೃತ ಮೂಲ ಮನುಸ್ಮೃತಿನಲ್ಲಿ ಹೀಗಿಲ್ಲವೇ ಇಲ್ಲ ಅಂತಂದ್ಬಿಟ್ಟು ಹೊಸ ರೀತಿಯ ವರಸೆಯನ್ನು ಪ್ರಾರಂಭಿಸಿದ್ರು. ಇದು BJPಯ ದೊಡ್ಡ ಹಿಪಾಕ್ರಸಿಯನ್ನು ಎದ್ದು ತೋರಿಸುತ್ತೆ. BJP ಅದರ ತಾಯಿ ಸ್ವರೂಪಿಯಾಗಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉದ್ದಕ್ಕೂ ಕೂಡ ನಮ್ಮ ದೇಶದ ಒಟ್ಟಾರೆ ಹೆಮ್ಮೆಯ ಒಂದು ದೊಡ್ಡ ಸಿದ್ಧಾಂತ, ನಮ್ಮ ದೇಶ ಒಂದು ಸನಾತನವಾಗಿ ಉಳ್ಕೊಂಡು ಬಂದಿರುವುದಕ್ಕೆ ಪ್ರಧಾನವಾದ ಕಾರಣವೇ ಮನುಸ್ಮೃತಿ ಆಧಾರಿತ ಸಾಮಾಜಿಕ ವ್ಯವಸ್ಥೆ. ನಮ್ಮ ದೇಶದ ಸಂವಿಧಾನವೇ ಮನುಸ್ಮೃತಿ ಆಗಬೇಕು ಅಂತ ಹೇಳ್ತಿದ್ದಂಥ BJP ಮತ್ತು ಭಾರತೀಯ ಜನಸಂಘ, ಅದರ ಮಾತೃಸ್ವರೂಪಿ ಸಂಘ ಪರಿವಾರ, RSS, ಅದರ ಅಧ್ಯಕ್ಷ, ಅದರ 2ನೇ ಸರಸಂಘ ಚಾಲಕ ಗೋಳ್ವಾಲ್ಕರ್ ಹಾಗೂ ಇವರೆಲ್ಲರಿಗೂ ಪಿತಾಮಹ ಆಗಿರುವಂತಹ ಸಾವರ್ಕರ್, ಇವರೆಲ್ಲರೂ ಕೂಡ ಮನುಸ್ಮೃತಿಯೇ ನಮ್ಮ ದೇಶದ ನೀತಿಯಾಗಬೇಕು, ನಿಯಮ ಆಗಬೇಕು, ಕಾನೂನು ಆಗಬೇಕು ಅಂತ ಪ್ರತಿಪಾದನೆ ಮಾಡಿದವರು. ಈಗ ಇದ್ದಕ್ಕಿದ್ದಾಗೆ ಮೂಲ ಮನುಸ್ಮೃತಿನಲ್ಲಿ ಏನೆಲ್ಲ ದೋಷಗಳನ್ನು ಇವತ್ತು ಅದರ ವಿರುದ್ಧ ಈ ದೇಶದ ದಮನಿತ ಮತ್ತು ಶೋಷಿತ ಜನ ಮಾತಾಡ್ತಾ ಇದ್ದಾರೆ, ಅವೆಲ್ಲವೂ ಕೂಡ ಮೂಲ ಮನುಸ್ಮೃತಿನಲ್ಲಿ ಇರಲೇ ಇರಲಿಲ್ಲ. ಮೂಲ ಮನುಸ್ಮೃತಿ ಎಲ್ಲ ಒಳ್ಳೆಯದಾಗಿತ್ತು ಅನ್ನುವಂಥ ಒಂದು ಹೊಸ ವರಸೆಯನ್ನು ಪ್ರಾರಂಭಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮನುಸ್ಮೃತಿನಲ್ಲಿ ಜಾತಿ ವ್ಯವಸ್ಥೆಯ ಯಾವ್ಯಾವುದನ್ನು ಕಾಲಕಾಲದಲ್ಲಿ ಶೋಷಿತ ದಮನಿತ ಸಮುದಾಯ ವಿರೋಧಿಸುತ್ತೆ ಅದು ನಮ್ಮ ಮನುಸ್ಮೃತಿಯಲ್ಲಿ ಇಲ್ಲವೇ ಇಲ್ಲ. ಅದೆಲ್ಲ ಮುಸ್ಲಿಮರು ಬಂದ ಮೇಲೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದಕ್ಕೆ ನಾವು ಮಾಡಿದ್ದು. ಜಾತಿ ವ್ಯವಸ್ಥೆನೇ ಈ ದೇಶದಲ್ಲಿ ಇರಲಿಲ್ಲ ಅನ್ನೋದು ನ್ಯೂ ಎಜುಕೇಷನ್ ಪಾಲಿಸಿ ಹೇಳ್ತದೆ. ಹಾಗೆ ನೋಡೋದಾದರೆ ನ್ಯೂ ಎಜುಕೇಷನ್ ಪಾಲಿಸಿಯ ಹಿಸ್ಟರಿಗೆ ಸಂಬಂಧಪಟ್ಟಂಥ, ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ
ಪುಸ್ತಕಗಳನ್ನು ನೀವು ನೋಡಿದ್ರೆ ಮತ್ತು ಅದರಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಏನು ಹೇಳಬೇಕು ಅಂತ ಅದರ 60 ಪುಟದ ಪುಸ್ತಕಗಳಲ್ಲಿ ಹೇಳಿರೋದನ್ನು ನೀವು ನೋಡಿದ್ರೆ, ಅವರು ಭಾರತದ ಇತಿಹಾಸ ಗುಪ್ತರ ಕಾಲದಲ್ಲಿ ಉಜ್ವಲ ಯುಗವನ್ನು ತಲುಪಿತ್ತು, ಸಾಮಾಜಿಕ ಸ್ಥಿರತೆ ನಮ್ಮ ದೇಶಕ್ಕೆ ಒದಗಿ ಬಂದಿತ್ತು ಅಂತ ಅಂದ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದರೆ ಗುಪ್ತ ಕಾಲದಲ್ಲಿ ವರ್ಣ ಸಂಕರಗಳು ನಿಂತು ಜಾತಿ ವ್ಯವಸ್ಥೆ ಆಳವಾಗಿ ಬೇರೂರಿ ಸ್ಥಿರತೆ ಬಂದಿತ್ತು ಅಂತ ಹೇಳ್ತಾರೆ. ಅದೇ ಕಾಲಘಟ್ಟವನ್ನು ಈ ದೇಶಕ್ಕೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಶೋಷಿತ ಮತ್ತು ದಮನಿತ ಸಮುದಾಯದ ಆಶಾಕಿರಣವಾಗಿ ಮತ್ತು ನಮ್ಮ ದೇಶಕ್ಕೆ ಪ್ರಜಾತಂತ್ರದ ಬದುಕಿನ ಮಾರ್ಗದರ್ಶನ ತೋರಿಸಿದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ಇತಿಹಾಸವನ್ನು ವಿಶ್ಲೇಷಣೆ ಮಾಡ್ತಾ, ಗುಪ್ತರ ಕಾಲ ನಮ್ಮ ದೇಶದ ದಮನಿತ ಶೋಷಿತ ಜನರಿಗೆ ಅತ್ಯಂತ ಹೀನಾಯವಾದಂಥ ಕಾಲ, ಜಾತಿ ವ್ಯವಸ್ಥೆ ಇನ್ನೊಂದಷ್ಟು ಗಟ್ಟಿಯಾದಂಥ ಕಾಲ, ವರ್ಣವು ಜಾತಿಯಾಗಿ ಪರಿವರ್ತನೆಗೊಂಡು ಆ ಜಾತಿಯನ್ನು ಈ ಸ್ಮೃತಿ, ಶ್ರುತಿ, ಪುರಾಣ ಇವುಗಳ ಮೂಲಕ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿಸಿ ಅವರನ್ನು ಗುಲಾಮರನ್ನಾಗಿ ಮಾಡಿಕೊಂಡಂಥ ಕಾಲಘಟ್ಟ. ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಂಥ ಅಂಬೇಡ್ಕರ್ ಅವರು, ದಮನಿತರ ಆಶಾಕಿರಣ ಸೂರ್ಯ ಅಂಬೇಡ್ಕರ್ ಅವರು, ಯಾವುದನ್ನು ಗುಲಾಮಿಯನ್ನು ಮತ್ತೆ ಮರುಸ್ಥಾಪನೆ ಮಾಡಿದಂಥ ಯುಗ ಅಂತ ಹೇಳ್ತಾರೋ ಅದೇ ಯುಗವನ್ನು ನ್ಯೂ ಎಜುಕೇಷನ್ ಪಾಲಿಸಿ, ಅದು ಈ ಬ್ರಾಹ್ಮಣಶಾಹಿ ಸಂಘ ಪರಿವಾರದ BJP ಸರ್ಕಾರ ಅದೇ ಯುಗವನ್ನು ಈ ದೇಶದ ಉಜ್ವಲ ಯುಗ ಅಂತ ಹೇಳ್ತಾರೆ. ಎರಡು ತದ್ವಿರುದ್ಧವಾದಂಥ ಅಭಿಪ್ರಾಯ ಈ ದೇಶದ ಮುಂದೆ ಇದೆ. ಮತ್ತು ಯಾವಾಗ ತಾವರು ಅಂಬೇಡ್ಕರ್ ಅವರನ್ನ ಇವತ್ತು ದಲಿತರ ಓಟಿನ ಕಾರಣಕ್ಕಾಗಿ ಆಶ್ರಯಿಸುವಂತಹ ಅನಿವಾರ್ಯತೆ ಇದೆ, ಅದು ಬಂದಾಗೆಲ್ಲವೂ ಕೂಡ ಇಲ್ಲ ಮನುಸ್ಮೃತಿನಲ್ಲಿ ಅಲ್ಪ ಸ್ವಲ್ಪ ಕೆಲವು ಸಮಸ್ಯೆಗಳಿವೆ, ಅದನ್ನು ಬದಲಾಯಿಸ್ಕೋತೀವಿ, ಮೂಲ ಮನುಸ್ಮೃತಿನಲ್ಲಿ ಅದು ಇರಲಿಲ್ಲ ಅಂಥೇಳಿ ತಮ್ಮ ರಾಜಕೀಯ ದುರುದ್ದೇಶಗಳಿಗೆ ಈ ಸೋಗಲಾಡಿತನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ರಾಜ್ಯಸಭೆಯಲ್ಲೂ ಕೂಡ JP ನಡ್ಡಾ ಹೇಳಿದ್ದದೇ ಇತ್ತು. ಈಗ ಹಾಗಾದರೆ ಆ ಮೂಲ ಮನುಸ್ಮೃತಿಯನ್ನು ಎಲ್ಲಿಂದ ತರ್ತೀರಿ? ಮನುವಿನ ಕಾಲಘಟ್ಟ ನಿಮ್ಮದೇ ಕಾಲಘಟ್ಟದಲ್ಲಿ ಹೇಳಕ್ಕೋಯ್ತು ಅಂತಂದರೆ ಕ್ರಿಸ್ತಪೂರ್ವ 8000 9000 ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಮನು ಸ್ಮೃತಿ ಬರೆದಂಥ ಕಾಲಘಟ್ಟ ಅಂತ ನೀವು ಇಟ್ಕೊಂಡ್ರೆ, 1300 ವರ್ಷಗಳ ಹಿಂದೆ ಒಬ್ಬ ಮನು ಬರೆದದ್ದಲ್ಲ, ಅದು ಕಾಲಕ್ಕೆ ಬೇರೆ ಬೇರೆ ಮನುಗಳು ರೂಪಾಂತರಗೊಂಡು ಸುಮಾರು 2,000 ವರ್ಷಗಳಿಂದ ಇತ್ತೀಚೆಗೆ ಬಂದದ್ದು. ತಾಳೆಗರಿನಲ್ಲೇನೋ ಬರೀತಿದ್ರು ಅಥವಾ ಕಿವಿಯಿಂದ ಕಿವಿಗೆ ಹರಡ್ಕೊಂಬಂದಿದ್ದು, ಒಂದು ಮೂಲ ಗ್ರಂಥ ಅಂತ ಪ್ರಿಂಟ್ ಹಾಕಿ ವಾಟ್ಸಪ್ಪಲ್ಲಿ ಏನು ಇರುವಂಥದ್ದಲ್ಲೂ ಅಲ್ಲ ಮೂಲ ಗ್ರಂಥ. ಇನ್ಫ್ಯಾಕ್ಟ್ ಇದಕ್ಕೆ ಒಂದು ಪುಸ್ತಕದ ರೂಪವನ್ನು ಕೊಟ್ಟು ಅದಕ್ಕೆ ಒಂದು ಸಂಪೂರ್ಣವಾದಂಥ ಏನು ಕಿವಿಯಿಂದ ಕಿವಿಗೆ ಹರಿದು ಬಂದಿತ್ತು ಅದನ್ನು ವ್ಯವಸ್ಥಿತವಾಗಿ ಒಂದು ಪಠ್ಯವಾಗಿ ಈ ದೇಶಕ್ಕೆ ಮಾರ್ಗದರ್ಶನವಾಗಬೇಕು ಅಂತ ಅಂದ್ಬಿಟ್ಟು RSSನ ಸಂಘ ಪರಿವಾರದ ಪೂರ್ವಜರು, ಸಂಘ ಪರಿವಾರ ಹುಟ್ಟಿದ್ದು 1925ರಲ್ಲಿ, ಅದರ ಪೂರ್ವಜರು ಕೂಡ ಬಹಳ ಪ್ರಯತ್ನಪಟ್ಟು ಇದನ್ನೆಲ್ಲ ದಾಖಲೀಕರಣ ಮಾಡಿದ್ದು. ಅದಕ್ಕೆ ಬ್ರಿಟಿಷರೇ ಸಹಾಯ ಮಾಡಿದ್ರು. ಬ್ರಿಟಿಷರ ಕಾಲಘಟ್ಟದಲ್ಲಿ ಮ್ಯಾಕ್ಸ್ ಮುಲ್ಲರ್ ಅನ್ನುವಂತಹ ಜರ್ಮನ್ನ ತತ್ವಶಾಸ್ತ್ರಜ್ಞ, ಆತನ ಪೌರತ್ವವಾದಿ, ಮೊದಲು ಪ್ರಾರಂಭದಲ್ಲಿ ವಸಾಹತುಶಾಹಿಗಳು ಬ್ರಿಟಿಷರೇ ಈ ದೇಶದ ಸಾಮಾಜಿಕ ಆಚರಣೆಯನ್ನು ಕೋಡಿಫೈ ಮಾಡೋದಕ್ಕೆ ಸಾಧನವಾಗಿ ಮ್ಯಾಕ್ಸ್ ಮುಲ್ಲರ್ ಬಳಕೆ ಆದರು ಅಂತ ಅಂದ್ಬಿಟ್ಟು ಮ್ಯಾಕ್ಸ್ ಮುಲ್ಲರ್ನ ತಿರಸ್ಕರಿಸಿದ್ದಂಥ ಜನರೇ, ಆನಂತರ ಮ್ಯಾಕ್ಸ್ ಮುಲ್ಲರ್ರ ನೇತೃತ್ವದಲ್ಲಿ ಈ ಪೌರಾತ್ಯ ಸಮಾಜಗಳ ಶಾಸ್ತ್ರೀಯ ಗ್ರಂಥಗಳನ್ನು ದಾಖಲೀಕರಣ ಮಾಡುವುದು ಮತ್ತು ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಬೇರೆ ಬೇರೆ ಭಾಷೆಗಳಿಗೂ ಅನುವಾದ ಮಾಡುವ ಒಂದು ಯೋಜನೆಯನ್ನು ಅವರು ಕೈಗೆತ್ಕೊಂಡಾಗ ಅದು ಅತ್ಯಂತ ಅದ್ಭುತವಾದದ್ದು ಅಂತ ವರ್ಣಿಸಿದ್ದು. ಅದಾದಮೇಲೆ ಇದೇ ಮ್ಯಾಕ್ಸ್ ಮುಲ್ಲರ್ ಅವರು ವೇದಗಳ ಕಾಲ ಅನ್ನುವುದು ಅತ್ಯಂತ ದೊಡ್ಡ ಉಚ್ಛ್ರಾಯವಾದಂಥ ಕಾಲ ಅಂತೇಳಿ ಭಾರತವನ್ನು, ಆ ಕಾಲದ ಸನಾತನ ಭಾರತವನ್ನು ಹಾಡಿ ಹೊಗಳಿದಾಗ ಮ್ಯಾಕ್ಸ್ ಮುಲ್ಲರ್ನ ನಮ್ಮವನೇ ಅಂತ ಅಪ್ಪಿ ತಬ್ಬಿಕೊಂಡಿದ್ದು ಇದೇ ಸಂಘ ಪರಿವಾರ ಪ್ರಣೀತವಾದಂಥ ಇವರ ಇತ್ಯಾದಿ ಸಂಘ ಸಂಸ್ಥೆಗಳು ಮಾಡಿದ್ರು. ಮತ್ತು ಈಗ ಇದುವರೆಗೂ ಕೂಡ ಮ್ಯಾಕ್ಸ್ ಮುಲ್ಲರ್ನ ಈ ಕಾರಣಗಳಿಗಾಗಿ ಅವರು ತಿರಸ್ಕರಿಸೋದಿಲ್ಲ. ಬದಲಿಗೆ ಭಾರತದ ಸಾಮಾಜಿಕ ಸಿದ್ಧಾಂತವನ್ನು ಮತ್ತು ಸನಾತನವಾದವನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ ದೊಡ್ಡ ವಿದ್ವಾಂಸ ಅಂತಲೇ ಹೇಳ್ತಾರೆ. ಯಾಕೆ ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ಇಷ್ಟುದ್ದ ಹೇಳಬೇಕಾಗಿ ಬಂತು ಅಂದರೆ, ಇದೇ ಮ್ಯಾಕ್ಸ್ ಮುಲ್ಲರ್ 1885ರಲ್ಲಿ ಒಂದು ಸೀರೀಸನ್ನು ಮಾಡ್ತಾರೆ. ಆ ಸೀರೀಸ್ನ ಮುಖಪುಟ ತಮ್ಮ ಮುಂದೆ ಬರುತ್ತೆ, ದ ಸೇಕ್ರೆಡ್ ಬುಕ್ಸ್ ಆಫ್ ದ ಈಸ್ಟ್ ಅಂತೇಳಿ. ಅಂದರೆ ಪೌರಾತ್ಯ ಸಮಾಜಗಳ ಶಾಸ್ತ್ರ ಗ್ರಂಥಗಳು, ಇವುಗಳ ಬಗ್ಗೆ ಒಂದು ದೊಡ್ಡ ಒಂದು ಸರಣಿಯನ್ನೇ ಮಾಡ್ತಾರೆ. ಅದರ ಮಹಾ ನಿರ್ದೇಶಕರಾಗಿ ಮ್ಯಾಕ್ಸ್ ಮುಲ್ಲರ್ ಇರ್ತಾರೆ. ಅದರ ಭಾಗವಾಗಿ ಇನ್ನೊಂದು ಪುಟ ತಮ್ಮ ಪರದೆಯ ಮೇಲೆ ಬರುತ್ತೆ, ನೋಡಬೇಕು. ದ ಲಾಸ್ ಆಫ್ ಮನುವಿನ ಕಾನೂನುಗಳು ಅನ್ನುವ ಅರ್ಥದಲ್ಲಿ ಪ್ರಧಾನವಾಗಿ ಮುಲ್ಲರ್ ಅನ್ನುವರು ಮುಖ್ಯಸ್ಥತೆಯನ್ನು ಹೊತ್ತುಕೊಂಡು ಈ ಥರ ಸಾಕಷ್ಟು ಜನ ಸಂಸ್ಕೃತ ಬ್ರಾಹ್ಮಣೀಯ ಪಂಡಿತರು ಏನಿದ್ರು ಅವರೆಲ್ಲರ ಜೊತೆ ಸಮಾಲೋಚನೆ ಮಾಡಿ ಒಂದು ಮನುವಿನ ಕಾನೂನುಗಳೇನು ಕಿವಿಯಿಂದ ಕಿವಿಗೆ ತಾಳೆಗರಿನಲ್ಲಿತ್ತು ಅದೆಲ್ಲವನ್ನು ಕ್ರೋಢೀಕರಿಸಿ ಅದನ್ನು ಅನುವಾದವನ್ನು ಮಾಡಿ ಇಂಗ್ಲೀಷ್ಗೆ ಭಾಷಾಂತರ ಮಾಡ್ತಾರೆ. ಮೋತಿಲಾಲ್ ಬನಾರಸಿದಾಸ್ ಅನ್ನುವರು ಪಾಟ್ನಾ ವಾರಣಾಸಿನಲ್ಲಿ ಅದನ್ನು ಪ್ರಕಟಣೆಯನ್ನು ಕೂಡ ಮಾಡ್ತಾರೆ.
ಮೂರನೇ ಪುಟ ತಮ್ಮ ಪರದೆಯ ಮೇಲೆ ನೋಡ್ಬೋದು. ಇದನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ಸು 1886ರಲ್ಲಿ ಮೊದಲು ಪ್ರಕಟಣೆ ಮಾಡುತ್ತೆ. ಅದನ್ನು 1964ರಲ್ಲಿ ಮರುಮುದ್ರಣನೂ ಕೂಡ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ದಿರ 1948ರಲ್ಲಿ ವಿಶ್ವಸಂಸ್ಥೆಯ ಭಾಗವಾಗಿ ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಸ್ಥಾಪನೆ ಆದಾಗ ಅದರ ಯೋಜನೆಯ ಭಾಗವಾಗಿ ಭಾರತದಲ್ಲಿ ಮತ್ತು ಇತರೆ ಪೌರಾತ್ಯ ದೇಶಗಳಲ್ಲಿ ಶಾಸ್ತ್ರೀಯ ಗ್ರಂಥಗಳನ್ನು ದಾಖಲೀಕರಣ ಯೋಜನೆಗೆ ಭಾರತ ಸರ್ಕಾರವೇ ಮುಂದೆ ನಿಂತು ಸಹಾಯ ಮಾಡುತ್ತೆ. ಆ ಸಹಾಯಕ್ಕೆ ಸಂಪೂರ್ಣ ಪ್ರೋತ್ಸಾಹವನ್ನು 1962ರಲ್ಲಿ ರಾಷ್ಟ್ರಪತಿಯಾಗಿದ್ದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಗೊತ್ತಿದೆ, ಕಾಂಗ್ರೆಸ್ನಲ್ಲೇ ಇದ್ದರೂ ಕೂಡ ಬಹಳ ಬಲವಾಗಿ ಮನುಸ್ಮೃತಿಯನ್ನು ಎತ್ತಿ ಹಿಡಿತಿದ್ದಂಥವರು ಮತ್ತು ಭಾರತೀಯ ಸಮಾಜದಲ್ಲಿ ದಮನಿತ ಜನರಿಗೆ ಶಿಕ್ಷಣ ಮತ್ತು ಸಮಾನತೆ ಕೊಡುವಂಥದ್ದು ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾದದ್ದು ಅಂತಲೂ ಕೂಡ ಬಹಳ ಪ್ರಮುಖವಾಗಿ ಪ್ರತಿಪಾದಿಸಿದವರು. ಮಹಿಳೆಯರಿಗೆ ಶಿಕ್ಷಣ ಯಾಕೆ ಬೇಕು, ದಲಿತರಿಗೆ ಶಿಕ್ಷಣ ಯಾಕೆ ಬೇಕು ಅನ್ನೋ ತಿಳುವಳಿಕೆಯನ್ನು ಕೂಡ ಇದ್ದಂಥವ್ರು. ಅವರು, ತಿಲಕರು ಎಲ್ಲರೂ ಕೂಡ ಕಾಂಗ್ರೆಸ್ನಲ್ಲೂ ಅದೇ ಬ್ರಾಹ್ಮಣಶಾಹಿ ಆಲೋಚನೆಗಳನ್ನು ಹೊಂದಿದ್ದವರು. ಅವರು ರಾಷ್ಟ್ರಪತಿಯಾದಾಗ ಈ ಇಡೀ ಯೋಜನೆಯನ್ನು ಹೊಗಳಿ ಅದನ್ನು ಮೆಚ್ಚಿಕೊಂಡು ಬರೆದಿರೋದು ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ ನೋಡ್ಬೋದು. ಐ ಆಮ್ ವೆರಿ ಗ್ಲಾಡ್ ಟು ನೋ ದಟ್ ದಿ Sacred Books of the East, published years ago by the Clarendon Press, Oxford, which have been out of print for a number of years, will now be available to all students of religion and philosophy. ಇದು 1962ರಲ್ಲಿ ಪ್ರಕಟಣೆ ಆಯಿತು. 1962ರಲ್ಲಿ ಗೋಳ್ವಾಲ್ಕರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕದ ಸರಸಂಘ ಚಾಲಕರಾಗಿದ್ದರು. ಅವತ್ತಿನಿಂದ ಇವತ್ತಿನವರೆಗೂ ಮನುಸ್ಮೃತಿಯ ಈ ಮೂಲ ಗ್ರಂಥದ ಬಗ್ಗೆ, ಯಾವುದನ್ನು ಮೂಲ ಅಂತ ಹೇಳ್ತಿದ್ದಾರೆ, ಇದರ ಇಂಗ್ಲೀಷ್ ಅನುವಾದ ಮತ್ತು ಮೂಲವನ್ನೇ ಆಧರಿಸಿ ಬ್ರಾಹ್ಮಣಶಾಹಿ ಆಲೋಚನೆಯುಳ್ಳ ಸಂಸ್ಕೃತ ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಿ ಏನು ಈ ಗ್ರಂಥ ಬಂತು, ಇದರ ಬಗ್ಗೆ ಇದುವರ ತನಕ ಸರಸಂಘ ಚಾಲಕರಾಗಲಿ RSS ಆಗಲಿ ಕಿಮಕ್ ಅಂದಿಲ್ಲ. BJP ಇದನ್ನು ವಿರೋಧಿಸಿಲ್ಲ, ಇದನ್ನು ಮುಟ್ಟುಗೋಲು ಹಾಕಬೇಕು ಅಂತ ಹೇಳಿಲ್ಲ. ಬದಲಿಗೆ ಬಹುಪಾಲು ಸಂಸ್ಕೃತದಿಂದ ನೇರವಾಗಿ ಅನುವಾದ ಆಗುವಂತಹ ಸಂದರ್ಭದಲ್ಲೂ ಕೂಡ ಮನುಸ್ಮೃತಿಯನ್ನು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಬೇಕಾದ್ರೆ ಮ್ಯಾಕ್ಸ್ ಮುಲ್ಲರ್ ನೇತೃತ್ವದಲ್ಲಿ ಮತ್ತು ಬುಲ್ಲರ್ ಅವರು ಪ್ರಧಾನವಾಗಿ ಅನುವಾದ ಮಾಡಿದಂಥ ಈ ಇಂಗ್ಲೀಷ್ ಅನುವಾದವನ್ನು ಕೂಡ ಆಕರ ಗ್ರಂಥವಾಗಿ ಬಳಸಲಾಗ್ತಿದೆ. ಸೊ ಹೀಗಾಗಿ ಏನು ನಡ್ಡಾ ಅವರು ಎಲ್ಲಿದೆ ಮೂಲ ಗ್ರಂಥದಲ್ಲಿ ಅದಿಲ್ಲ ಅಂತ ಹೇಳ್ತಿದ್ದಾರೆ, ಹೆಚ್ಚು ಕಡಿಮೆ ಮೂಲ ಗ್ರಂಥಕ್ಕೆ ಅತ್ಯಂತ ಸಮೀಪವಾಗಿರುವ ಈ ಒಂದು ಮನುಸ್ಮೃತಿಯ ಗ್ರಂಥ, ಇದೊಂದು ಸುಮಾರು 660 ಪುಟದ ಪುಸ್ತಕ. ಪ್ರತಿಯೊಂದು ಇದಕ್ಕೂ ವಿವರಣೆಗಳಿದ್ದಾವೆ. ಬಹಳಷ್ಟು ಜನ ಏನು ವ್ಯಾಖ್ಯಾನಕಾರರಿದ್ದಾರೆ, ಒಂದೊಂದು ವಾಕ್ಯದ ಬಗ್ಗೆನೂ ಕೂಡ ನಿಜವಾದ ವ್ಯಾಖ್ಯಾನ ಇತ್ತು, ಇದ್ರ ಬಗ್ಗೆ ಇದ್ದಂಥ ವಿವಾದ ಏನಿತ್ತು ಅಂತ ಸಂಪೂರ್ಣ ಮನುಸ್ಮೃತಿಯ ಮೂಲ ಪಠ್ಯ, ಅದರ ಬಗ್ಗೆ ಇದ್ದಂಥ ಚರ್ಚೆಗಳು ಮತ್ತು ವಿವರಣೆಗಳು ಎಲ್ಲವನ್ನು ಒಳಗೊಂಡಂಥ ಮನುಸ್ಮೃತಿಯ ಮೂಲ ಗ್ರಂಥ ಇವತ್ತು ತಮ್ಮ ಪರದೆಯ ಮೇಲೆ ತಾವು ನೋಡ್ತಿದ್ದೀರಿ. ಹಾಗಿದ್ದ ಮೇಲೆ ಈ ಮೂಲ ಗ್ರಂಥ, ಮೂಲ ಮನುಸ್ಮೃತಿನೇ ಏನು ಹೇಳುತ್ತೆ? ಪ್ರಧಾನವಾಗಿ ಶೂದ್ರರ ಬಗ್ಗೆ, ಮಹಿಳೆಯರ ಬಗ್ಗೆ, ದಮನಿತರ ಬಗ್ಗೆ, ಒಂದು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಮನುಸ್ಮೃತಿ ಏನು ಹೇಳುತ್ತೆ? ಯಾಕಂದರೆ ಮನುಸ್ಮೃತಿ ಅನ್ನುವಂಥದ್ದು ಕೇವಲ ಧಾರ್ಮಿಕ ಗ್ರಂಥ ಅಲ್ಲ. ಅದು ಮನುಸ್ಮೃತಿ ಅನ್ನೋದು ಸಮಾಜ ವ್ಯವಸ್ಥೆ ಹೆಂಗೆ ನಡೆಸಬೇಕು, ರಾಜಕೀಯ ವ್ಯವಸ್ಥೆ ಹೆಂಗೆ ನಡೆಸಬೇಕು, ಸಂಸ್ಕೃತಿ ಏನಾಗಿರಬೇಕು, ಮನೆ ಒಳಗಡೆ ಕೌಟುಂಬಿಕ ವ್ಯವಸ್ಥೆ ಹೇಗಿರಬೇಕು, ಅಂದರೆ ಇಡೀ ಸಮಗ್ರ ಸಮಾಜ, ರಾಜಕೀಯ, ಸಾಂಸ್ಕೃತಿಕ, ಕೌಟುಂಬಿಕ ವ್ಯವಸ್ಥೆಯನ್ನೇ ಕಾನೂನು, ಕಟ್ಟಳೆ ಮತ್ತು ಧರ್ಮಶಾಸ್ತ್ರಗಳ ಹೆಸರಿನಲ್ಲಿ ನಿಯಂತ್ರಣ ಮಾಡುವಂತಹ ಒಂದು 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 ಸಂವಿಧಾನ, ಪರ್ಯಾಯ ಸಂವಿಧಾನದಲ್ಲಿ ಕನಿಷ್ಠ ಪಕ್ಷ ನಮ್ಮ ಭಾರತದ ಸಂವಿಧಾನದಲ್ಲಿ ಒಂದು ರೀತಿಯ ಮೋಟಾಮೋಟಿ ಒಂದು ಸ್ಥೂಲ ರೂಪದ ಮಾರ್ಗದರ್ಶನ ಇರುತ್ತೆ. ಇಲ್ಲಿ ಅತ್ಯಂತ ಸೂಕ್ಷ್ಮವಾದದ್ದು ಕೂಡ ಗಂಡ ಹೆಂಡತಿ ಊಟ ಮಾಡ್ಬೇಕಾದ್ರೆ ಹೆಂಡತಿ ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು ಅನ್ನುವಂತಹ ಸೂಕ್ಷ್ಮ ವಿಷಯಗಳಲ್ಲೂ ಕೂಡ ಮಾರ್ಗದರ್ಶನ ಮಾಡುವಂತಹ, ಶೂದ್ರರು ಏನು ಬಟ್ಟೆ ತೊಡಬೇಕು, ಬಟ್ಟೆ ತೊಡಬಾರ್ದು, ಎಲ್ಲೇನು ತಿನ್ನಬೇಕು, ಅವರು ಮದುವೆ ಆದರೆ ಏನು ಮಾಡಬೇಕು, ಹೆಂಗಸು ಏನು ಮಾಡಬೇಕು, ಮದುವೆ ಆದರೆ ಗಂಡಸು ತನ್ನ ಹೆಂಡತಿ ಸತ್ತೋಗ್ಬಿಟ್ರೆ ಬ್ರಾಹ್ಮಣರು ಏನು ಮಾಡಬೇಕು, ಶೂದ್ರರು ಏನು ಮಾಡಬೇಕು, ಕ್ಷತ್ರಿಯರು ಏನು ಮಾಡಬೇಕು ಅನ್ನೋ ಸಂಪೂರ್ಣ ವಿವರಗಳನ್ನು ಹೊಂದಿರುವಂತಹ ಕಾನೂನು ಕಟ್ಟಳೆಯ ಪುಸ್ತಕ. ಇದರಲ್ಲಿ ಧರ್ಮ ಪರ್ಮ ಏನೂ ಇಲ್ಲ, ಸ್ಮೃತಿ ಶ್ರುತಿ ಏನೂ ಇಲ್ಲ. ಒಂದು ಸಾಮಾಜಿಕ ವ್ಯವಸ್ಥೆ, ಒಂದು ಹೊಸ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳಬೇಕಾಗಿತ್ತು. ಅದಕ್ಕೆ ಹೊಸ ಬಗೆಯ ಕಾನೂನು ಕಟ್ಟಳೆಗಳು, ದಮನಕಾರಿಯಾದಂಥ ಕಾನೂನು ಕಟ್ಟಳೆಗಳು ಬೇಕಾಗಿತ್ತು. ಇದು ಕಾಲಾಂತರದಲ್ಲಿ ರೂಪುಗೊಳ್ತಾ ಬಂತು. ಇದ್ರ ಬಗ್ಗೆ ಅಂಬೇಡ್ಕರ್ ಏನು ಹೇಳ್ತಾರೆ ಅನ್ನೋದು ಆಮೇಲೆ ನಾವು ಚರ್ಚೆ ಮಾಡೋಣ. ಆವಾಗಲೇ ನಾವು ಮನುಸ್ಮೃತಿ ಯಾಕೆ ಇವರು ಅಷ್ಟು ಎತ್ತಿಡಿತಿದ್ದಾರೆ ಸಂಘ ಪರಿವಾರದವರು, ಯಾಕೆ ಅಂಬೇಡ್ಕರ್ ಅದನ್ನು ಸುಟ್ಟು ಹಾಕಿದ್ರು, ಇವೆರಡೂ ಕೂಡ ನಮಗೆ ಅರ್ಥವಾಗುತ್ತೆ. ಈಗ ನಿರ್ದಿಷ್ಟವಾಗಿ JP ನಡ್ಡಾ ಅವರು ಮೂಲ ಮನುಸ್ಮೃತಿನಲ್ಲಿ ಶೂದ್ರರು ವೇದಗಳನ್ನು ಕೇಳಬಾರ್ದು ಅಂತಲೋ ಅಥವಾ ಶೂದ್ರರಿಗೆ ಏನಾದರೂ ಮಾಡಿದ್ರೆ ಬ್ರಾಹ್ಮಣರಿಗಿಂತ ವಿಶೇಷ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದೊಂದು ರೀತಿಯ ಸಮಾನತೆಯನ್ನು ಬೋಧಿಸುವ ಗ್ರಂಥ ಅಂತ ಅಂದ್ಬಿಟ್ಟು ಏನು ಹೇಳಿದ್ರು. ಈ ಮ್ಯಾಕ್ಸ್ ಮುಲ್ಲರ್ ಅವರ ಈ ಅನುವಾದವನ್ನು ಇಟ್ಕೊಂಡು ನಾವು ನೋಡೋಣ. ಸನ್ಮಾನ್ಯ ನಡ್ಡಾ ಅವರೇ, ಶೂದ್ರರು ಯಾರು? ತಾವು ದಯವಿಟ್ಟು ಈ ಮನುಸ್ಮೃತಿಯ
3, 4, 5, 8, 9 ಮತ್ತು 10ನೇ ಅಧ್ಯಾಯಗಳನ್ನಾದರೂ ಕೂಡ ದಯವಿಟ್ಟು ತಾವು ಓದ್ಬಿಟ್ಟು, ಅಥವಾ ಸಂಸತ್ತಿನಲ್ಲೇ ತಮಗೊಂದು ಸವಾಲು, ತಮ್ಮ BJP ತಮ್ಮ ಇಡೀ ಪಕ್ಷ ಈ ಶ್ಲೋಕಗಳೇನಿದ್ದಾವೆ ಮೂಲ ಶ್ಲೋಕಗಳು ಮತ್ತು ಅದರ ಅರ್ಥಗಳನ್ನು ಸಂಸತ್ತಿನಲ್ಲಿ ಓದಿ ದಕ್ಕಿಸ್ಕೊಳ್ಳಿ. ನೀವು ಏನು ಹೇಳುತ್ತೆ ಈ ಮನುಸ್ಮೃತಿಯ 10ನೇ ಅಧ್ಯಾಯದ 4ನೇ ಶ್ಲೋಕ? ಅದೇನು ಹೇಳುತ್ತೆ? ದಿ ಬ್ರಾಹ್ಮಣ, ದಿ ಕ್ಷತ್ರಿಯ ಅಂಡ್ ದಿ ವೈಶ್ಯ ಕಾಸ್ಟ್ ಆರ್ ದಿ ಟ್ವೈಸ್ ಬಾರ್ನ್ ಒನ್ಸ್. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರು ದ್ವಿಜರು, ಎರಡೆರಡು ಸತಿ ಹುಟ್ಟಿರೋರು, ಮೇಲ್ಸ್ತರದಲ್ಲಿರುವಂಥವ್ರು. ಬಟ್ ದಿ ಫೋರ್ತ್, ದ ಶೂದ್ರ, ಹ್ಯಾಸ್ ಒನ್ ಬರ್ತ್ ಓನ್ಲಿ. ಯಾರು ಶೂದ್ರರು? ಶೂದ್ರರಲ್ಲದ ಉಳಿದ 3 ಮೇಲ್ವರ್ಣದವರಿಗೆ ಎರಡೆರಡು ಸತಿ ಹುಟ್ಟುತ್ತಾರೆ. ಅವರು ಅಮ್ಮನ ಹೊಟ್ಟೆಲ್ಲಿ ಒಂದು ಸತಿ ಮತ್ತು ತಮ್ಮ ಸಂಸ್ಕಾರದಿಂದ ಮರು ಹುಟ್ಟುತ್ತಾರೆ, ಆದ್ದರಿಂದ ಅವರು ಉನ್ನತ ಸ್ಥಾಯಿನಲ್ಲಿರ್ತಾರೆ. ಶೂದ್ರರಿಗೆ 2ನೇ ಸತಿ ಹುಟ್ಟುವ ಅವಕಾಶವಿಲ್ಲ, ಆದ್ದರಿಂದ ಕೆಳಸ್ಥಾನದಲ್ಲಿರ್ತಾರೆ. ದೇರ್ ಇಸ್ ನೋ ಫಿಫ್ತ್ ಕಾಸ್ಟ್. ಪಂಚಮ ಅನ್ನೋದು ಇಲ್ಲ ಅಂತಂದ್ರು. ಆಮೇಲೆ ಪಂಚಮ ಹೆಂಗೆ ಬಂದರು ಅನ್ನೋದನ್ನು ಅಂಬೇಡ್ಕರ್ ವಿವರಿಸ್ತಾರೆ. ಎರಡನೇದು, ತಮ್ಮದೇ ಈ ಮನುಸ್ಮೃತಿಯ 9ನೇ ಅಧ್ಯಾಯದ 334ನೇ ಶ್ಲೋಕವನ್ನು ದಯವಿಟ್ಟು ತಾವು ಗಮನಿಸಿ. ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು ಅದನ್ನು. ಇದು ಈ ಪುಸ್ತಕದ 401ನೇ ಪುಟದಲ್ಲಿದೆ. 334ನೇ ಶ್ಲೋಕ ಏನು ಹೇಳುತ್ತೆ? ಬಟ್ ಟು ಸರ್ವ್ ಬ್ರಾಹ್ಮನ್ಸ್ ಹೂ ಆರ್ ಲರ್ನ್ಡ್ ಇನ್ ದಿ ವೇದಾಸ್. ಯಾವ್ಯಾವ ವರ್ಣದವರು ಏನೇನು ಕೆಲಸಗಳನ್ನು ಮಾಡಬೇಕು ಅಂತ ವಿವರಿಸ್ತಾ, ಶೂದ್ರರು ಏನು ಮಾಡಬೇಕು? ಬಟ್ ಟು ಸರ್ವ್ ದ ಬ್ರಾಹ್ಮನ್ಸ್ ಹೂ ಆರ್ ಲರ್ನ್ಡ್ ಇನ್ ದಿ ವೇದಾಸ್, ಹೌಸ್ ಹೋಲ್ಡರ್ಸ್ ಅಂಡ್ ಫೇಮಸ್ ಈಸ್ ದಿ ಹೈಯೆಸ್ಟ್ ಡ್ಯೂಟಿ ಆಫ್ ಎ ಶೂದ್ರ ವಿಚ್ ಲೀಡ್ಸ್ ಟು ಬಿಟಿಟ್ಯೂಡ್. ಶೂದ್ರನ ಪ್ರಧಾನ ಜೀವನದ ಸಾರವೇನು? ಆತ ವೇದಾಧ್ಯಯನ ಮಾಡಿರುವಂತಹ ಈ ಬ್ರಾಹ್ಮಣರನ್ನು ಜೀವನ ಪೂರ್ತಿ ಅವರಿಗೆ ಸೇವೆ ಮಾಡುವುದೇ ಇವರಿಗೆ ಸಂತಸ ತರುವುದು ಮತ್ತು ದೇವರ ಕೃಪೆಯನ್ನು ಕೂಡ ಆ ಕಾರಣದಿಂದಲೇ ಪಡ್ಕೊಳ್ಳೋಕ್ಕೆ ಸಾಧ್ಯ. 335ನೇ ಶ್ಲೋಕ ಏನು ಹೇಳುತ್ತೆ? ಎ ಶೂದ್ರ ಹೂ ಇಸ್ ಪ್ಯೂರ್, ದ ಸರ್ವೆಂಟ್ ಆಫ್ ಇಸ್ ಬೆಟರ್ಸ್, ಜೆಂಟಲ್ ಇನ್ ಇಸ್ ಸ್ಪೀಚ್ ಅಂಡ್ ಫ್ರೀ ಫ್ರಮ್ ಪ್ರೈಡ್ ಅಂಡ್ ಆಲ್ವೇಸ್ ಸೀಕ್ಸ್ ಎ ರೆಫ್ಯೂಜ್ ವಿತ್ ಬ್ರಾಹ್ಮಣ ಅಟೈನ್ಸ್ ಎ ಹೈಯರ್ ಕಾಸ್ಟ್ ಇನ್ ಇಸ್ ನೆಕ್ಸ್ಟ್ ಲೈಫ್. ಒಬ್ಬ ಶೂದ್ರ ಸದಾ ಬ್ರಾಹ್ಮಣನಿಗೆ ಆಶ್ರಿತನಾಗಿ ಸದಾ ಅವನಿಗೆ ಸೇವೆಯನ್ನು ಸಲ್ಲಿಸುತ್ತಾ, ಅವನ ಜೊತೆ ಬಹಳ ಮೆಲುಮಾತಿನಲ್ಲಿ ಹಾಗೂ ಗಂಭೀರವಾಗಿ ಮಾತನಾಡುತ್ತಾ, ಯಾವುದೇ ಬಗೆಯ ಗರ್ವ ಮತ್ತು ಪ್ರೈಡನ್ನು ತೋರದೆ ಸದಾ ಬ್ರಾಹ್ಮಣನಿಗೆ ಆಶ್ರಿತನಾಗಿದ್ದರೆ ಮುಂದಿನ ಜನ್ಮದಲ್ಲಿ ಅವನು ಉನ್ನತ ಜಾತಿ ಸೇರುತ್ತಾನೆ. ಇದು ನಿಮ್ಮ ಮನುಸ್ಮೃತಿನಲ್ಲಿ ಶೂದ್ರರಿಗೆ ವಿಧಿಸಿರುವಂತಹ ಕಟ್ಟುಪಾಡುಗಳು. ಇದನ್ನು ಮೀರಿದ್ರೆ ಏನಾಗುತ್ತೆ? ಅದನ್ನು ಮಾತಾಡೋಣ. ಅದಕ್ಕೆ ಮುಂಚೆ ವೇದಾಧ್ಯಯನದ ಪ್ರಶ್ನೆಯನ್ನು ಇಟ್ಕೊಳ್ಳೋಣ. ಯಾಕಂದರೆ ವೇದಗಳನ್ನು ಓದಿದ್ರೆ ಕಾದ ಸೀಸವನ್ನು ಕಿವಿಯಲ್ಲಿ ಸುರಿಬೇಕು ಅನ್ನೋ ವಿಷಯ ಬಂದಾಗ ನಂಗೆ ಇಲ್ವೇ ಇಲ್ಲ ಅಂತ ಹೇಳ್ತೀರಿ. ವೇದಾಧ್ಯಯನದ ಬಗ್ಗೆ ಮನುಸ್ಮೃತಿ ಏನು ಹೇಳುತ್ತೆ? ಇದೇ ನಿಮ್ಮ 10ನೇ ಅಧ್ಯಾಯದ 1ನೇ ಶ್ಲೋಕ ಏನು ಹೇಳುತ್ತೆ? ಲೆಟ್ ದ 3 ಟ್ವೈಸ್ ಬಾರ್ನ್ ಕಾಸ್ಟ್ ಡಿಸ್ಚಾರ್ಜ್ ದೇರ್ ಡ್ಯೂಟೀಸ್, ಸ್ಟಡಿ ದಿ ವೇದ. ಈ ದ್ವಿಜ ವರ್ಣಗಳ್ಯಾರಿದ್ದಾರೆ, ಬ್ರಾಹ್ಮಣ, ವೈಶ್ಯ ಮತ್ತು ಕ್ಷೈತ್ರ, ಇವರು ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ, ಎಲ್ಲರೂ ಕೂಡ ವೇದಾಧ್ಯಯನ ಮಾಡದೆ ಕರ್ತವ್ಯ ಇಲ್ಲ, ಬೇರೆ ಕರ್ತವ್ಯಗಳು ಇರ್ತವೆ, ಅದನ್ನು ಮಾಡ್ತಾ ದ್ವಿಜ ಸಮುದಾಯದವರು ಮಾತ್ರ ವೇದವನ್ನು ಓದಬಹುದು. ಬಟ್ ಅಮಾಂಗ್ ದೆಮ್ ಬ್ರಾಹ್ಮಣ ಶಲ್ ಟೀಚ್ ಇಟ್ ನಾಟ್ ದಿ ಅದರ್ ಟು. ಅವರಲ್ಲೂ ಕೂಡ ಈ 3 ಜನ ದ್ವಿಜ ಜಾತಿಗಳಲ್ಲೂ ಕೂಡ ಯಾರು ವೇದವನ್ನು ಇವ್ರು ಮಿಕ್ಕದ 2 ಜಾತಿಗಳು ಓದಬಹುದು, ಆದರೆ ಬೋಧಿಸುವುದು ಯಾರು? ಬೋಧಿಸುವುದು ಬ್ರಾಹ್ಮಣರೇ ಬೋಧಿಸಬೇಕು. 3 ಜಾತಿಗಳು ವೇದವನ್ನು ಓದಬಹುದು, ಆದರೆ ಬೋಧಿಸಬೇಕಾಗಿರೋದು ಬ್ರಾಹ್ಮಣ ಹಾಗೂ 4ನೇ ವರ್ಣವಾಗಿರುವ ಶೂದ್ರರು ಇದನ್ನು ಓದೋಂಗೇನೇ ಇಲ್ಲ. ಅಷ್ಟು ಮಾತ್ರ ಅಲ್ದಿರ ಈ ಬ್ರಾಹ್ಮಣರು ಕೂಡ ವೇದವನ್ನು ಎಲ್ಲಿ ಓದಬೇಕು, ಎಲ್ಲಿ ಓದಬಾರದು, ಇದರ ಬಗ್ಗೆನೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ತಮ್ಮ ಮನುಸ್ಮೃತಿಯ 4ನೇ ಅಧ್ಯಾಯದ 99ನೇ ಶ್ಲೋಕ, ಅದು ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಲೆಟ್ ಹಿಮ್ ಅಂದರೆ ವೇದಾಧ್ಯಯನ ಮಾಡುವಂತಹ ಒಟ್ಟು, ಲೆಟ್ ಹಿಮ್ ನಾಟ್ ರಿಸೈಟ್ ಇಂಡಿಸ್ಟಿಂಕ್ಟ್ಲಿ ನಾರ್ ಇನ್ ದಿ ಪ್ರೆಸೆನ್ಸ್ ಆಫ್ ಶೂದ್ರ. ಈ ವೇದಾಧ್ಯಯನ ಮಾಡುವಂತಹ ಒಟ್ಟು ಯಾವ ಕಾರಣಕ್ಕೂ ಕೂಡ ಶೂದ್ರನ ಎದುರಿಗೆ ವೇದವನ್ನು ಓದಬಾರದು. ನಾರ್ ಲೆಟ್ ಹಿಮ್ ಇಫ್ ಇನ್ ದಿ ಲ್ಯಾಟರ್ ಪಾರ್ಟ್ ಆಫ್ ದಿ ನೈಟ್ ಹಿ ಈಸ್ ಟಯರ್ಡ್ ವಿತ್ ರಿಸೈಟಿಂಗ್ ದಿ ವೇದ ಗೋ ಅಗೇನ್ ಟು ಸ್ಲೀಪ್. ಅಂದರೆ ನಿದ್ರೆಗೆಟ್ಟಾಗ ಓದಬಾರ್ದು, ಏನಾದರೂ ತಿಂದಾಗ ಓದಬಾರ್ದು. ಅಂದರೆ ಪರಿಶುಭ್ರವಾದಂಥ ಘಳಿಗೆ ಸಂದರ್ಭ ಯಾವುದು ಅಲ್ಲ ಅನ್ನುವ ಪಟ್ಟಿನಲ್ಲಿ ಶೂದ್ರರ ಸಾಮೀಪ್ಯವೂ ಕೂಡ ಅಷ್ಟೇ ಅಪಶಕುನದಿಂದ ಕೂಡಿರುವುದು ಮತ್ತು ಶುಭ್ರವಲ್ಲದ್ದು ಅನ್ನೋ ರೀತಿಯಲ್ಲಿ ಶೂದ್ರನ ಎದುರಿಗೆ ಓದಬಾರದು. ಅಷ್ಟು ಮಾತ್ರ ಅಲ್ದಿರ ಓದಬಾರದು. ಇದೇ ನಿಮ್ಮ 4ನೇ ಅಧ್ಯಾಯ, ಮನುಸ್ಮೃತಿಯ 4ನೇ ಅಧ್ಯಾಯದ 108ನೇ ಶ್ಲೋಕವನ್ನು ನೋಡಿ. ಇನ್ ಎ ವಿಲೇಜ್ ವೇರ್ ಎ ಕಾರ್ಪ್ಸ್ ಲೈಸ್, ಯಾವ ಹಳ್ಳಿಯಲ್ಲಿ ಒಂದು ಹೆಣ ಸತ್ತು ಬಿದ್ದಿರುತ್ತದೋ, ಇನ್ ದ ಪ್ರೆಸೆನ್ಸ್ ಆಫ್ ಎ ಮ್ಯಾನ್ ಹೂ ಲೀವ್ಸ್ ಆಸ್ ಅನ್ರೈಚಿಯಸ್ಲಿ ಆಸ್ ಎ ಶೂದ್ರ, ಹಾಗೂ ಎಲ್ಲಿ ಶೂದ್ರನಷ್ಟೇ ಅಪರಿಶುಭ್ರನಾಗಿ
ಅಥವಾ ಕೊಳಕಾಗಿ ಗಲೀಜಾಗಿ ವ್ಯಕ್ತಿಗಳಿರುತ್ತಾರೋ, ಶೂದ್ರ ಅಂದರೆ ಗಲೀಜು, ಇರುವ ವ್ಯಕ್ತಿಗಳ ಎದುರಿಗೆ, ಆರ್ ವೈಲ್ ದ ಸೌಂಡ್ ಆಫ್ ವೀಪಿಂಗ್, ಯಾರಾದರೂ ಅಳುತ್ತಿರುವ ಸದ್ದು ಬಂದರೆ, ಅಂಡ್ ಇನ್ ಎ ಕ್ರೌಡ್ ಆಫ್ ಮೆನ್, ಅಥವಾ ಜನ ಗುಂಪುಗೂಡಿದ್ದರೆ ಅಲ್ಲಿ ವೇದವನ್ನು ಓದುವುದನ್ನು ನಿಲ್ಲಿಸಬೇಕು. ಶೂದ್ರರ ಸಾಮೀಪ್ಯವೂ ಓದಬಾರದು, ಶೂದ್ರನ ಎದುರಿಗೆ ಓದಬಾರದು ಅಂದರೆ, ಮತ್ತು ಶೂದ್ರರು ವೇದಾಧ್ಯಯನ ಮಾಡಲೇಬಾರದು. ಇಷ್ಟು ಮಾತ್ರ ಅಲ್ದಿರ, ಯಾಕಂತಂದರೆ ಇಡೀ ಈ ಮನುಸ್ಮೃತಿ ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಧರ್ಮಶಾಸ್ತ್ರವೂ ಅಲ್ಲ, ಮತ್ತೊಂದೂ ಅಲ್ಲ, ಸಮಾಜ ಹೆಂಗೆ ನಡಿಬೇಕು ಅಂತ ಕಾನೂನು ಕಟ್ಟೆಗಳನ್ನು ರೂಪಿಸೋದ್ರ ಜೊತೆಗೆ ಇದೊಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕೂಡ. ಈಗ ನೀವು ನೋಡ್ತೀರಿ, ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತ, ಈ ಥರ ಎಲ್ಲ ಏನು ಜಾರಿಗೆ ತಂದರೆ, ಈ ಭಾರತೀಯ ಅಂದರೆ ಬ್ರಾಹ್ಮಣೀಯ ದಂಡ ಸಂಹಿತ ಅಂತ ನೀವು ಅದನ್ನು ಅನುವಾದ ಮಾಡಿದ್ರೆ ಮನುಸ್ಮೃತಿ ಇನ್ನೂ ಅರ್ಥ ಸಾರಾಂಶದಲ್ಲಿ ಬರುತ್ತೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ದಂಡ ವಿಧಿಸಬೇಕು, ಯಾರ್ಯಾರಿಗೆ ಏನೇನು ದಂಡ ವಿಧಿಸಬೇಕು, ಬ್ರಾಹ್ಮಣರು ತಪ್ಪು ಮಾಡಿದ್ರೆ ಎಷ್ಟು ದಂಡ ವಿಧಿಸಬೇಕು, ಶೂದ್ರರು ತಪ್ಪು ಮಾಡಿದ್ರೆ ಎಷ್ಟು ದಂಡ ವಿಧಿಸಬೇಕು, ಬ್ರಾಹ್ಮಣರ ತಪ್ಪು ಯಾತಕ್ಕೆ ಕಡಿಮೆ ದಂಡ, ಶೂದ್ರರ ತಪ್ಪುಗೆ ಯಾಕೆ ಹೆಚ್ಚಿಗೆ ದಂಡ ಅಂತಂದರೆ, ಶೂದ್ರರು ಮನುಷ್ಯರಲ್ಲ, ಅವರು ದ್ವಿಜರಲ್ಲ, ದ್ವಿಜರನ್ನು ನಾವು ಗೌರವದಿಂದ ಕಾಣಬೇಕು. ಶೂದ್ರರು ಪ್ರಾಣಿಗಳಿಗೆ ಸಮೀಪರಾದಂಥವರು, ಆದ್ದರಿಂದ ಅವರನ್ನು ಹೆಚ್ಚು ದಂಡಿಸಬೇಕು. ಯಾವ್ಯಾವ ರೀತಿ ದಂಡ ಸಂಹಿತೆ? ಏ ಕ್ಷತ್ರಿಯ, ಉದಾಹರಣೆಗೆ ಯಾರ್ಯಾಗೋ ಇಬ್ಬರಿಗೆ ಜಗಳ ಆಗುತ್ತೆ, ಅವಮಾನ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಏ ಕ್ಷತ್ರಿಯ ಹ್ಯಾವಿಂಗ್ ಡಿಫೇಮ್ಡ್ ಎ ಬ್ರಾಹ್ಮಣ ಶೆಲ್ ಬಿ ಫೈನ್ಡ್ 100 ಪಣಾಸ್. ಒಬ್ಬ ಕ್ಷತ್ರಿಯ ಬ್ರಾಹ್ಮಣನಿಗೆ ಅವಮಾನ ಮಾಡಿದ್ರೆ ಅವನು 100 ಪಣ ಅಂದರೆ 100 ರೂಪಾಯಿ ಅಂತ ಇಟ್ಕೊಳ್ರಿ, ಇವತ್ತಿನ ಲೆಕ್ಕದಲ್ಲಿ 100 ರೂಪಾಯಿ ದಂಡ ಕಟ್ಟಬೇಕು. ಎ ವೈಶ್ಯ 150 ಆರ್ 200. ಒಬ್ಬ ವೈಶ್ಯ ಬ್ರಾಹ್ಮಣನಿಗೆ ಅವಮಾನ ಮಾಡಿದ್ರೆ 150ರಿಂದ 200 ರೂಪಾಯಿ ಕಟ್ಟಬೇಕು. ಅಂಡ್ ಈ ಶೂದ್ರ ಶೆಲ್ ಸಫರ್ ಕಾರ್ಪೊರಲ್ ಪನಿಷ್ಮೆಂಟ್, ಅಂದರೆ ಒಬ್ಬ ಶೂದ್ರನೇನಾದರೂ ಕೂಡ ಬ್ರಾಹ್ಮಣನಿಗೆ ಅವಮಾನ ಮಾಡಿದ್ರೆ ಅವನಿಗೆ ಚಡಿಯೇಟಿನ ಶಿಕ್ಷೆ ಕೊಡಬೇಕು. ಬೇರೆಯವ್ರಿಗೆ ಬರೀ ದುಡ್ಡಿನ ದಂಡ, ಶೂದ್ರನಿಗೆ ದೈಹಿಕ ದಂಡ. ಅಷ್ಟು ಮಾತ್ರ ಅಲ್ದಿರ, ಎ ಒನ್ಸ್ ಬಾರ್ನ್ ಅಂದರೆ ಯಾರು? ಶೂದ್ರ. ಇದು 270ನೇ ಶ್ಲೋಕ. ಎ ಒನ್ಸ್ ಬಾರ್ನ್ ಹೂ ಇನ್ಸಲ್ಟ್ಸ್ ಎ ಟ್ವೈಸ್ ಬಾರ್ನ್ ವಿತ್ ಗ್ರಾಸ್ ಇನ್ವೆಕ್ಟಿವ್ ಶೆಲ್ ಹ್ಯಾವ್ ಇಸ್ ಟಂಗ್ ಕಟ್ ಔಟ್ ಫಾರ್ ಹಿ ಈಸ್ ಆಫ್ ಲೋ ಒರಿಜಿನ್. ಒಮ್ಮೆ ಮಾತ್ರ ಹುಟ್ಟುವ ಅಂದರೆ ಶೂದ್ರರು, ದ್ವಿಜರು ಅಂದರೆ ಬ್ರಾಹ್ಮಣರನ್ನಾಗಲಿ ಕ್ಷೇತ್ರನೇ ಆಗಲಿ ವೈಶ್ಯರನ್ನಾಗಲಿ ನಿಂದಿಸಿದರೆ ಅವರ ನಾಲಿಗೆಯನ್ನು ಕತ್ತರಿಸಬೇಕು. ಯಾಕಂದರೆ ಅವರು ಕೀಳು ಕುಲಕ್ಕೆ ಸೇರಿದವರು. ಇದು ನಿಮ್ಮ ಮನುಸ್ಮೃತಿ ಹೇಳ್ತಿರೋದು. ಇದೇ ಮನುಸ್ಮೃತಿಯ 8ನೇ ಅಧ್ಯಾಯದ 271ನೇ ಶ್ಲೋಕ ಹೇಳುತ್ತೆ, ಇಫ್ ಹಿ ಮೆನ್ಷನ್ಸ್ ದಿ ನೇಮ್ಸ್ ಅಂಡ್ ದಿ ಕಾಸ್ಟ್ ಆಫ್ ದಿ ಟ್ವೈಸ್ ಬಾರ್ನ್ ವಿತ್ ಕಾಂಟ್ಯೂಮ್ಲಿ ಎನ್ ಐರನ್ ನೈಲ್ 10 ಫಿಂಗರ್ಸ್ ಲಾಂಗ್ ಶೆಲ್ ಬಿ ಥ್ರಸ್ಟ್ ರೆಡ್ ಹಾಟ್ ಇನ್ ಟು ಹಿಸ್ ಮೌತ್. ಅವನು ಪದೇ ಪದೇ, ಒಬ್ಬ ಶೂದ್ರ ಮೇಲ್ವರ್ಣದವರ ಹೆಸರುಗಳನ್ನೇನಾದರೂ ಪದೇ ಪದೇ ಹೇಳಕ್ಕೆ ಶುರು ಮಾಡಿದ್ರೆ, ಅವಮಾನಿಸೋದಕ್ಕೆ ಶುರು ಮಾಡಿದ್ರೆ, ಕಾದಿರುವ ಮೊಳೆ ಅಂದೇನು, ಎಷ್ಟು ಉದ್ದದ ಮೊಳೆ ಇವ್ರು ಹೇಳ್ತಿರೋದು? 10 ಫಿಂಗರ್ ಲಾಂಗ್ ಅಂದರೆ ಸುಮಾರು ಒಂದು 20 ಇಂಚಿನ ಮೊಳೆಯನ್ನು ಅವನ ಬಾಯಿಯೊಳಗೆ ತುರುಕಬೇಕು. ಬಿಸಿಯಾದ ಮೊಳೆನ, ಕಾದು ಕೆಂಡದಂಥ ಮೊಳೆಯನ್ನು ಬಾಯಿಯೊಳಗೆ ತುರುಕಬೇಕು. ಒಬ್ಬ ನಾಗರಿಕ ಮನುಷ್ಯತ್ವ ಇರುವಂಥ ವ್ಯಕ್ತಿಗಳು ಅಥವಾ ಆ ರೀತಿ ಮೌಲ್ಯ ಇರೋರು ಈ ರೀತಿಯ ನರಕ ಸದೃಶವಾದಂಥ ಶಿಕ್ಷೆಗಳನ್ನು, ಅದೂ ಕೂಡ ಮನುಷ್ಯರು, ಎಲ್ಲರೂ ಮನುಷ್ಯರೇ ಅನ್ನೋ ಥರದ್ದಾಗಿದ್ದಿದ್ರೆ ಹಿಂಗೆ ಊಹಿಸಕ್ಕಾದರೂ ಸಾಧ್ಯ ಇರ್ತಿತ್ತ. 272ನೇ ಶ್ಲೋಕ ಹೇಳುತ್ತೆ, ಇಫ್ ಹಿ ಅರೋಗೆಂಟ್ಲಿ ಟೀಚಸ್ ಬ್ರಾಹ್ಮನ್ಸ್ ದೇರ್ ಡ್ಯೂಟಿ ದ ಕಿಂಗ್ ಶೆಲ್ ಕಾಸ್ ಹಾಟ್ ಆಯಿಲ್ ಟು ಬಿ ಪೋರ್ಡ್ ಇನ್ ಟು ಹಿಸ್ ಮೌತ್ ಅಂಡ್ ಇನ್ ಟು ಹಿಸ್ ಇಯರ್ಸ್. ಆತ ಬ್ರಾಹ್ಮಣನಿಗೆ ತನ್ನ ಕರ್ತವ್ಯದ ನೆನಪನ್ನೇನಾದರೂ ಮಾಡಿದ್ರೆ ಶೂದ್ರ, ರಾಜ ಏನು ಮಾಡಬೇಕಂತಂದರೆ ಕುದಿಯುತ್ತಿರುವ ಎಣ್ಣೆಯನ್ನು ಅವನ ಬಾಯಿ ಮತ್ತು ಕಿವಿಗಳಿಗೆ ಸುರಿಯತಕ್ಕದ್ದು. ಇದು ತಮ್ಮ ಮನುಸ್ಮೃತಿ. ಇಷ್ಟೇ ಆಗಲಿಲ್ಲ, ಮಹಿಳೆಯರ ಬಗ್ಗೆ, ಅಮ್ಮ, ತಂಗಿ, ಹೆಂಡತಿ, ಹೆತ್ತವರು, ಕಟ್ಕೊಂಡವರು, ಒಡ ಹುಟ್ಟಿದವರು, ಇವರುಗಳ ಬಗ್ಗೆ ನಿಮ್ಮ ನಿಲುವೇನು? ಮನುಸ್ಮೃತಿಯ 5ನೇ ಅಧ್ಯಾಯದ 148ನೇ ಶ್ಲೋಕ ಹೇಳುತ್ತೆ, ಇನ್ ಎ ಚೈಲ್ಡ್ಹುಡ್ ಎ ಫಿಮೇಲ್ ಮಸ್ಟ್ ಬಿ ಸಬ್ಜೆಕ್ಟ್ ಟು ಹರ್ ಫಾದರ್, ಇನ್ ಯೂಸ್ ಟು ಹರ್ ಹಸ್ಬೆಂಡ್, ವೆನ್ ಹರ್ ಲಾರ್ಡ್ ಇಸ್ ಡೆಡ್ ಟು ಹರ್ ಸನ್ಸ್. ವೆನ್ ಹರ್ ಲಾರ್ಡ್ ಇಸ್ ಡೆಡ್, ಯಜಮಾನರು, ಲಾರ್ಡ್ಗಳು ಅವ್ರು ಸತ್ರೆ, ಅಂದರೆ ಇದೆಲ್ಲ ನಮಗೆ ಬಹಳ ಪರಿಚಿತವಾಗಿರುವಂತಹ ಶ್ಲೋಕ. ಒಬ್ಬ ಹೆಂಗಸು ಹುಟ್ಟುತ್ತಹ ತಂದೆಯ ಕೈ ಕೆಳಗೆ, ಅದಾದಮೇಲೆ ಮದುವೆ ಆದಾಗ ಗಂಡನ ಕೈ ಕೆಳಗೆ, ಹಾಗೂ ಅವನ ಯಜಮಾನ ಮದುವೆ ಆದಮೇಲೆ ಅವನು ಲಾರ್ಡ್ ಆಗೋಗ್ತಾನೆ, ಇವಳು ಸರ್ವೆಂಟ್ ಆಗ್ತಾಳೆ. ಅವನ ಗಂಡ ಸತ್ತರೆ ಮಕ್ಕಳ ಕೈ ಕೆಳಗೆ ಇರಬೇಕು. ಎ ವುಮೆನ್ ಮಸ್ಟ್ ನೆವರ್ ಬಿ ಇಂಡಿಪೆಂಡೆಂಟ್. ನಾ ಸ್ತ್ರೀ ಸ್ವಾತಂತ್ರ್ಯ ಭರತಿ. ಒಬ್ಬ ಹೆಂಗಸು ಯಾವತ್ತಿಗೂ ಕೂಡ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ. ಇದನ್ನು ಮುಂದುವರೆದು 179ನೇ ಶ್ಲೋಕದಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತಿದ್ರು,
ನಿಮ್ಮ ಒಬ್ಬ ಹೆಣ್ಣು ನಿಮ್ಮ ಹೆಂಡತಿಯೇ ಆಗಿದ್ದರು, ನಿಮ್ಮ ಮಗಳೇ ಆಗಿದ್ದರು, ನಿಮ್ಮ ಅಮ್ಮನೇ ಆಗಿದ್ದರು, ಯೌವನದಲ್ಲಿದ್ದರೆ ಮನೆಯ ಪುರುಷ ಒಂದು ಕಣ್ಣಿಟ್ಟಿರಬೇಕು. ಯಾಕಂದರೆ ಹೆಣ್ಣು ಸ್ವಭಾವತಃ ಚಂಚಲೆ. ಹೆಣ್ಣನ್ನು, ಅಧಿಕಾರವನ್ನು, ಸಂಪತ್ತನ್ನು ಗೆದ್ದ ಪುರುಷ ಮಾತ್ರ ಜಗತ್ತನ್ನು ಗೆಲ್ತಾನೆ ಅಂತಂದ್ಬಿಟ್ಟು ಹೆಮ್ಮೆಯಿಂದ ಹೇಳಿದ್ರು. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಅದಕ್ಕೆ ಇದು ಹೆಂಗಸಿನ ಬಗ್ಗೆ ನಿಮ್ಮ ಮನುಸ್ಮೃತಿ ಏನು, ನಮ್ಮದು ನಮ್ಮ ಸಮಾಜ ಸ್ವಾತಂತ್ರ್ಯಾನಂತರದ ಭಾರತೀಯ ಸಮಾಜಕ್ಕೆ ಮಾರ್ಗದರ್ಶಿಯಾಗಿರಬೇಕು ಅಂತ ಹೇಳ್ತಿದ್ರಿ ಸನ್ಮಾನ್ಯ ನಡ್ಡಾ ಅವರೇ. ಮಹಿಳೆಯರಿಗೆ ಹೇಳಿದ್ರು ತಮಗೆ ನಿಜಕ್ಕೂ ಕೂಡ ಸೋಗಲಾಡಿತನ ಇಲ್ಲ ಅಂದರೆ ಮನುಸ್ಮೃತಿಯ ಬಗ್ಗೆ ನಿಜಕ್ಕೂ ನಿಮ್ಗೆ ಇದೇ ರೀತಿಯ ಅಭಿಪ್ರಾಯ ಇದೆ ಅನ್ನೋದಾದರೆ ಓದಿ, ದಯವಿಟ್ಟು ಈ ಎಲ್ಲ ಶ್ಲೋಕಗಳನ್ನು ಸಂಸತ್ತಿನಲ್ಲಿ ಓದಿ ದಕ್ಕಿಸ್ಕೊಳ್ಳಿ. ಮಹಿಳಾ ರಿಸರ್ವೇಷನ್ ಬಿಲ್ ತರ್ತಾ ಇದ್ದೀರಲ್ಲ, ಮಹಿಳಾ ರಿಸರ್ವೇಷನ್ ಬಿಲ್ ತನ್ನಿ. ಇದನ್ನು ಮಾಡೋದ್ರ ಜೊತೆಗೆ ಇದೇ 5ನೇ ಅಧ್ಯಾಯದ 151ನೇ ಶ್ಲೋಕ ಹೇಳುತ್ತೆ. ಎಷ್ಟು ಹಾಸ್ಯಾಸ್ಪದ ಪುರುಷ ಪ್ರಧಾನ ಮೌಲ್ಯಗಳನ್ನು ಹೊಂದಿರೋದು ಅಂತ ಅಂಬೇಡ್ಕರ್ ಹೇಳ್ತಾರೆ ಅಂತಂದರೆ ಇದನ್ನು ಓದಬೇಕು. ಮನುಸ್ಮೃತಿ ಓದಿದ್ರೆ ಅಂಬೇಡ್ಕರ್ ಯಾಕೆ ಹೇಳಿದ್ರು ಮತ್ತು ನಮ್ಮ ಸಮಾಜ ಈಗ ಯಾಕಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ವೀಕ್ಷಕರು ಮನುಸ್ಮೃತಿಯನ್ನು ಒಂದು ಸತಿ ಓದಿ, ಭಾಳ ಸಿಟ್ಟು ಬರುತ್ತೆ. ಸಮಾಧಾನದಿಂದ ಓದಿದ್ರೆ ನಾವು ಯಾವುದನ್ನು ವಿರೋಧಿಸಬೇಕು, ಯಾವರ ಜೊತೆಗೆ ನಿಲ್ಲಬೇಕು ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಏನು ಹೇಳುತ್ತೆ 151ನೇ ಶ್ಲೋಕ, 5ನೇ ಅಧ್ಯಾಯದ 151ನೇ ಶ್ಲೋಕ. ಹಿಮ್ ಟು ಹೋಮ್ ಹರ್ ಫಾದರ್ ಮೇ ಗಿವ್ ಹರ್. ಪದ ನೋಡಿ, ಯಾರಿಗೆ ಮಹಿಳೆಯ ಅಪ್ಪ ಕೊಡುತ್ತಾನೋ ಆರ್ ಹರ್ ಬ್ರದರ್ ವಿತ್ ದಿ ಫಾದರ್ಸ್ ಪರ್ಮಿಷನ್, ಅಥವಾ ಆಕೆಯ ಸಹೋದರ ಅವರ ತಂದೆಯ ಅನುಮತಿಯೊಂದಿಗೆ ಕೊಡುತ್ತಾನೋ. ಶಿ ಶಲ್ ಒಬೆ ಆಸ್ ಲಾಂಗ್ ಆಸ್ ಹಿ ಲಿವ್ಸ್. ಅವನಿಗೆ ಯಾರು ಪಡ್ಕೊಳ್ತಾನೋ ಅವನು ಬದುಕಿರುವ ತನಕ ಹೆಣ್ಣು ಅವನಿಗೆ ಅಧೀನನಾಗಿರಬೇಕು. ಅಂಡ್ ವೆನ್ ಹಿ ಈಸ್ ಡೆಡ್ ಶಿ ಮಸ್ಟ್ ನಾಟ್ ಇನ್ಸಲ್ಟ್ ಹಿಸ್ ಮೆಮೊರಿ. ಮತ್ತು ಅವನು ಸತ್ತಾಗ ಅವನ ನೆನಪಿಗೆ ಇವಳು ಚ್ಯುತಿ ತರಬಾರದು. ನೆನಪಿಗೆ ಚ್ಯುತಿ ತರಬಾರದು ಅಂದರೆ ಇನ್ನೊಂದು ಮದುವೆ ಆಗಬಾರ್ದು. ಮದುವೆ ಆದರೆ ಏನೇನು ಶಿಕ್ಷೆ ಇರುತ್ತೆ ಅನ್ನೋದು ಬಹಳ ವಿವರವಾಗಿ ಮತ್ತೊಂದು ಅಧ್ಯಾಯದಲ್ಲಿದೆ. ಅಷ್ಟು ಮಾತ್ರ ಅಲ್ದಿರ ಇದೇ 5ನೇ ಅಧ್ಯಾಯದ 154ನೇ ಶ್ಲೋಕವನ್ನು ತಾವು ಗಮನಿಸಿ. ದೋ ಡಿಸ್ಟಿಟ್ಯೂಟ್ ಆಫ್ ವರ್ಚ್ಯೂ are seeking pleasure, are devoid of good qualities, yet a husband must be constantly worshipped as a god by a faithful wife. ನಿನ್ನ ಗಂಡ ನಿಕೃಷ್ಟ, ದುಷ್ಟ, ಅನಿಷ್ಟ ಏನೇ ಆಗಿರಲಿ, ಗಂಡ ಒಬ್ಬ ಸಚ್ಚಾರಿತ್ರವುಳ್ಳ ಮಹಿಳೆ ಗಂಡನನ್ನು ಸದಾ ಒಳ್ಳೆಯ ಹೆಂಡತಿ ಇರ್ತಾರ ಆರಾಧಿಸ್ಬೇಕು, ವರ್ಷಿಪ್ಡ್, ಪೂಜಿಸ್ಬೇಕು, ಬಾಳಬೇಕು ಅಲ್ಲ, ಪೂಜಿಸ್ಬೇಕು. 157ನೇ ಶ್ಲೋಕ ಹೇಳುತ್ತೆ, ಅಟ್ ಹರ್ ಪ್ಲೆಜರ್ ಲೆಟ್ ಹರ್ ಎಮ್ಯಾಶಿಯೇಟ್ ಹರ್ ಬಾಡಿ ಬೈ ಲಿವಿಂಗ್ ಆನ್. ಅಂದರೆ ಗಂಡ ಸತ್ತ ನಂತರ ಅಟ್ ಹರ್ ಪ್ಲೆಜರ್ ಲೆಟ್ ಹರ್ ಎಮ್ಯಾಶಿಯೇಟ್ ಹರ್ ಬಾಡಿ ಬೈ ಲಿವಿಂಗ್ ಆನ್ ಪ್ಯೂರ್ ಫ್ಲವರ್ಸ್, ರೂಟ್ಸ್ ಅಂಡ್ ಫ್ರೂಟ್. ಗಂಡ ಸತ್ತ ಮೇಲೆ ಸಂತೋಷದಿಂದ ಆ ಮಹಿಳೆ ಬಡತನವನ್ನು, ಹಸಿವನ್ನು ಆಲಂಗಿಸಿಕೊಳ್ಳಲಿ, ಕಂದ ಮೂಲಗಳನ್ನ, ಫಲಪುಷ್ಪಗಳನ್ನು ಮಾತ್ರ ತಿಂದ್ಕೊಂಡು ಬದುಕಲಿ. ಬಟ್ ಶಿ ಮಸ್ಟ್ ನೆವರ್ ಈವನ್ ಮೆನ್ಷನ್ ದಿ ನೇಮ್ ಆಫ್ ಅನದರ್ ಮ್ಯಾನ್ ಆಫ್ಟರ್ ಹರ್ ಹಸ್ಬೆಂಡ್ ಹ್ಯಾಸ್ ಡೈಡ್. ಆದರೆ ಯಾವ ಕಾರಣಕ್ಕೂ ಕೂಡ ಗಂಡ ಸತ್ತ ಮೇಲೆ ಅವಳ ಬಾಯಿಯಿಂದ ಮತ್ತೊಬ್ಬ ಪುರುಷನ ಹೆಸರೂ ಕೂಡ ಬರಬಾರದು. ಆದರೆ ಗಂಡಸೇನು ಮಾಡ್ಬೋದು ಅಂದರೆ ಅದಕ್ಕೆ ಮುಂಚೆ ಇದೇ ಅಧ್ಯಾಯದ 164ನೇ ಶ್ಲೋಕ ಹೇಳುತ್ತೆ, ಬೈ ವೈಲೇಟಿಂಗ್ ಹರ್ ಡ್ಯೂಟಿ ಟುವರ್ಡ್ಸ್ ಹರ್ ಹಸ್ಬೆಂಡ್ ಎ ವೈಫ್ ಇಸ್ ಡಿಸ್ಕ್ರೈಡ್ ಇನ್ ದಿಸ್ ವರ್ಲ್ಡ್, ಶಿ ಎಂಟರ್ಸ್ ದಿ ವೂಂಬ್ ಆಫ್ ಎ ಜಕಲ್ ಅಂಡ್ ಇಸ್ ಟಾರ್ಮೆಂಟೆಡ್ ಬೈ ಡಿಸೀಸಸ್, ದಿ ಪನಿಷ್ಮೆಂಟ್ ಆಫ್ ಹರ್ ಸಿನ್. ಒಂದು ವೇಳೆ ಈ ಹೆಣ್ಣು ತನ್ನ ಗಂಡನ ನೆನಪನ್ನು ಮರೆತು ಏನಾದರೂ ಮತ್ತೊಂದು ಮದುವೆಯಾದರೆ, ಪರಪುರುಷನ ಸಂಗ ಮಾಡಿದರೆ, ಮದುವೆಯಾದರೆ ಅವಳಿಗೆ ಏನಂತ ಇದೆ ಶಿಕ್ಷೆ? ಅವಳು ಮುಂದಿನ ತಾನು ಸತ್ತ ನಂತರ ನರಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾಳೆ ಮತ್ತು ಬರಬಾರದ ಕಾಯಿಲೆಯಿಂದ ನರಳ್ತಾಳೆ. ಆದರೆ ಗಂಡಸೇನು ಮಾಡ್ಬೋದು? ಇದೇ ಅಧ್ಯಾಯದ 168ನೇ ಶ್ಲೋಕ ಹೇಳುತ್ತೆ, ಹ್ಯಾವಿಂಗ್ ದಸ್ ಅಟ್ ದ ಫ್ಯೂನರಲ್ ಗಿವನ್ ದ ಸೇಕ್ರೆಡ್ ಫೈರ್ಸ್ ಟು ಹಿಸ್ ವೈಫ್ ಹೂ ಡೈಸ್ ಬಿಫೋರ್ ಹಿಮ್, he may marry again and kindle the fires. ಇದು 5ನೇ ಅಧ್ಯಾಯದ 168ನೇ ಶ್ಲೋಕ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಒಬ್ಬ ಪುರುಷ ಅವನ ಹೆಂಡತಿ ಇವನು ಸಾಯುವುದಕ್ಕೆ ಮುಂಚೆ ಅವಳು ಸತ್ತರೆ, ಅವಳು ಸಚ್ಚಾರಿತ್ರವುಳ್ಳಂತಹ ಮಡದಿಯಾಗಿದ್ದರೆ ಅವಳಿಗೆ ಉತ್ತಮ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು. ಅಂತ್ಯ ಸಂಸ್ಕಾರವನ್ನು ಮಾಡಿದ ನಂತರ he may marry again and again. ಪದೇ ಮದುವೆ ಆಗ್ತಾ ಇರ್ಬೋದು. ಹೆಂಗಸು ಸತ್ರೂ ಕೂಡ ಪರಪುರುಷನ ಹೆಸರು ಕೂಡ ಬಾಯಲ್ಲಿ ಬರಬಾರ್ದು. ಇಷ್ಟು ಸ್ಪಷ್ಟವಾಗಿ ಹೆಣ್ಣಿನ ಗುಲಾಮತನವನ್ನು, ಶೂದ್ರರ ಗುಲಾಮತನವನ್ನು ದೇವರ ಹೆಸರಿನಲ್ಲಿ, ದಿಂಡ್ರ ಹೆಸರಿನಲ್ಲಿ, ಸಂಸ್ಕೃತಿಯ ಹೆಸರಿನಲ್ಲಿ ಈ ದೇಶದ ಸಮಾಜದ ಮೇಲೆ ಹೇರಲಾಯಿತು. ಅದಕ್ಕೆ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂತಂದರೆ, ಮನುಸ್ಮೃತಿ ಅನ್ನೋದೇನಿದೆ ಅದು
ಅದೊಂದು ಸ್ಮೃತಿಯೂ ಅಲ್ಲ, ಶ್ರುತಿಯೂ ಅಲ್ಲ, ಧರ್ಮವೂ ಅಲ್ಲ, ದೇವರೂ ಅಲ್ಲ, ಯಾವ ಧರ್ಮವೂ ಇಲ್ಲ ಅದರಲ್ಲಿ. ಅದು ಗುಲಾಮತನವನ್ನು ಗುಲಾಮರೇ ಸ್ವಂತವಾಗಿ ಒಪ್ಪಿಕೊಳ್ಳುವಂತೆ ಮಾಡುವುದ, ಧರ್ಮದ ಹೆಸರಿನಲ್ಲಿ ಒಪ್ಪಿಕೊಳ್ಳುವಂತೆ ಮಾಡುವ ಅತ್ಯಂತ ಕ್ರೂರವಾದ ಕಾನೂನು ಕಟ್ಟಳೆಗಳು. ಈ ಕ್ರೂರ ಕಾನೂನು ಕಟ್ಟಳೆಗಳನ್ನು ನೀವು ಪಾಲಿಸಲಿಲ್ಲ ಅಂತಂದರೆ ನಿಮಗೆ ರೌರವ ನರಕ ಕಾದಿದೆ ಎನ್ನುವ ಪಾಪಭೀತಿಯನ್ನು ನಮ್ಮ ಮುಂದೆ ಎದುರಿಸಿಟ್ಟು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಪ್ರಧಾನವಾಗಿ ಬ್ರಾಹ್ಮಣಶಾಹಿಗಳು ಈ ದೇಶದ ಬಹುಸಂಖ್ಯಾತ ಜನರನ್ನು, ಶೂದ್ರರನ್ನು, ದಲಿತರನ್ನು, ಎಲ್ಲ ಧರ್ಮಗಳಿಗೆ, ಜಾತಿಗಳಿಗೆ ಸೇರಿದಂಥ ಮಹಿಳೆಯರನ್ನು ಗುಲಾಮರನ್ನಾಗಿ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಹೆಣದಂಥ ದೊಡ್ಡ ಕುತಂತ್ರ. ಈ ಮನುಸ್ಮೃತಿಯಿಂದ ಎಲ್ಲಿಯ ತನಕ ಈ ದೇಶ ವಿಮೋಚನೆ ಆಗುವುದಿಲ್ಲವೋ, ಈ ದೇಶದ ದಮನಿತ ಜನರ ಚಿಂತನೆಗಳು ವಿಮೋಚನೆ ಆಗುವುದಿಲ್ಲವೋ, ಅಲ್ಲಿಯ ತನಕ ಈ ದೇಶಕ್ಕೆ ವಿಮುಕ್ತಿಯೇ ಇಲ್ಲ ಅಂತೇಳಿ 1927 ಡಿಸೆಂಬರ್ 25ನೇ ತಾರೀಕು ಮನುಸ್ಮೃತಿಯನ್ನು ಸುಟ್ಟಾಕ್ತಾರೆ ಅಂಬೇಡ್ಕರ್ ಅವರು. ಯಾಕಂದರೆ ಅಂಬೇಡ್ಕರ್ ಅತ್ಯಂತ ಸ್ಪಷ್ಟವಾಗಿ ಹೇಳುವುದು, ಭಾರತವನ್ನು ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಇಂಡಿಯನ್ ಹಿಸ್ಟ್ರಿ, ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಎನ್ನುವಂಥ ಒಂದು ಸುದೀರ್ಘವಾದಂಥ ಭಾರತದಲ್ಲಿ ಏನು ನಡೀತು ಅಂತ ಒಂದೇನು ದೊಡ್ಡ ಪುಸ್ತಕವನ್ನು ಬರೆದಿದ್ದಾರೆ ಅಂಬೇಡ್ಕರ್ ಅವರು. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಭಾರತವನ್ನು ನೀವು ಬುದ್ಧಪೂರ್ವ ಭಾರತ, ಬುದ್ಧಾನಂತರದ ಭಾರತ ಅಂತ ಮಾಡ್ಬೋದು. ಬುದ್ಧಪೂರ್ವ ಭಾರತದಲ್ಲಿ ಅರಾಜಕತೆ, ಹಿಂಸಾಚಾರ, ವರ್ಣಾಶ್ರಮ, ಗುಲಾಮಿತನ ಹತ್ತಿ ಉರಿತಾ ಇತ್ತು ಸಮಾಜದಲ್ಲಿ. ಆ ಕಾರಣಕ್ಕಾಗಿ ಸ್ಥಿರತೆ ಇರಲಿಲ್ಲ. ಬುದ್ಧ ಬಂದು ಇಷ್ಟೊಂದು ಅರಾಜಕತೆ, ಹಿಂಸಾಚಾರ ಇವೆಲ್ಲಕ್ಕೂ ಕಾರಣ ಈ ಮರ್ತ್ಯಲೋಕದಲ್ಲಿ ಎಲ್ಲೋ ದುರಾಸೆ ಮತ್ತೊಂದರಲ್ಲ, ಪರಲೋಕದ ಕಾರಣಗಳಲ್ಲ, ದೇವರ ಕಾರಣ ಅಲ್ಲ. ಇಲ್ಲಿ ಈ ಶೋಷಕ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವುದಕ್ಕೆ ಹುಟ್ಟಿಸಿರುವ ಸಾಮಾಜಿಕ ವ್ಯವಸ್ಥೆ ಕಾರಣ. ಆ ಸಾಮಾಜಿಕ ವ್ಯವಸ್ಥೆಯನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಕಟ್ಟಿಕೊಂಡಿರುವ ಏನು ನಿಮ್ಮ ಧರ್ಮ ಇತ್ಯಾದಿಗಳು ಅದು ಕಾರಣ. ಆದ್ದರಿಂದ ಬೇಕಿರುವುದು ಧರ್ಮ ಅಲ್ಲ ದಮ್ಮ. ನಾವೆಲ್ಲರೂ ಮನುಷ್ಯರು ಸಮಾನರು. ಈ ಸಮತೆ, ಮಮತೆ ಮತ್ತು ಘನತೆ, ಈ 3 ಮೌಲ್ಯಗಳಿಂದ ನಾವು ಬದುಕಬೇಕು ಅಂತ ಬೋಧಿಸಿ ಅದು ದಮನಿತ ಜನರಲ್ಲಿ ಹೊಸ ಬದುಕಿನ ಉತ್ಸಾಹವನ್ನು ಕೂಡ ಹುಟ್ಟಾಕ್ತು. ಸುಮಾರೊಂದು 600-700 ವರ್ಷಗಳ ಕಾಲ ಬ್ರಾಹ್ಮಣಶಾಹಿ ಅವಸಾನ ಹೊಂದಿ ಸೋತು ಸಮಾನವಾಗಿ ಬದುಕಬೇಕನ್ನುವಂತಹ ಬುದ್ಧ ಧರ್ಮ ಉಚ್ಛ್ರಾಯ ಕಾಲವನ್ನು ಪಡೆದಿತ್ತು. ಮತ್ತು ಇದು ಜನರಲ್ಲಿ ಒಂದು ವೈಜ್ಞಾನಿಕ ಪ್ರಜ್ಞೆಯನ್ನು, ಪ್ರಜಾತಂತ್ರ ಪ್ರಜ್ಞೆಯನ್ನು, ಮನುಷ್ಯತ್ವವನ್ನು ಮತ್ತೆ ಮರುಕಳಿಸುವಂತೆ ಮಾಡಿತ್ತು. ಈಗ ಬ್ರಾಹ್ಮಣಶಾಹಿ ಮತ್ತೆ ಗೆಲ್ಲಬೇಕು ಅಂದರೆ, ಮತ್ತೆ ನೀವೆಲ್ಲರೂ ಗುಲಾಮರು ಅಂತ ಅಂದ್ಬಿಟ್ಟು ಒಪ್ಪಿಸ್ಬೇಕು ಅಂತಂದರೆ ಹಳೆ ರೀತಿಯ ವರ್ಣಾಶ್ರಮ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಬೌದ್ಧ ಧರ್ಮವನ್ನು ಸರ್ವನಾಶ ಮಾಡಿದ್ದು ಪ್ರಧಾನವಾಗಿ ಪುಷ್ಯಮಿತ್ರ ಶುಂಗ ಅಂತ ಅಂದ್ಬಿಟ್ಟು ಏನು ಬ್ರಾಹ್ಮಣಶಾಹಿಯ ಸೇನಾಧಿಪತಿ ಇದ್ದ, ಅವನು ಕಂಡ ಕಡೆ ಕೊಂದಾಕ್ದ. ಇನ್ಫ್ಯಾಕ್ಟ್ ಇದರ ಬಗ್ಗೆ ಸಾವರ್ಕರ್ ಕೂಡ ಬರೀತಾರೆ. ತಾವು ಗಮನಿಸಬೇಕು, ಯಾರನ್ನ ಈ ದೇಶದ ಸಂಸ್ಕೃತಿಯ ಪಿತಾಮಹ ಅಂತೆಲ್ಲ ಹೇಳ್ತಾರೆ, ಸನ್ಮಾನ್ಯ ಈ ಸಾವರ್ಕರ್ ಅವರು ಬುದ್ಧನನ್ನ ಈ ದೇಶದ ಪ್ರಥಮ ದೇಶದ್ರೋಹಿ ಅಂತ ಬರೀತಾರೆ 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿನಲ್ಲಿ. ಭಾರತದ 6 ಪ್ರಮುಖ ಉಜ್ವಲ ಅಧ್ಯಾಯಗಳು ಅಂತ ಬರೆದಾಗ ಅದರಲ್ಲಿ ಯಾತಕ್ಕೆ ಕೊಂದಾಕ್ಬೇಕಾಗಿ ಬಂತು ಅಂದರೆ, ನಮ್ಮ ಶೌರ್ಯವನ್ನ, ಕ್ಷಾತ್ರವನ್ನ ಇಲ್ಲದಂತೆ ಮಾಡಿದ್ದು, ಸಮತೆ ಮತ್ತು ಮಮತೆ ಪ್ರೀತಿಯನ್ನು ಬೋಧಿಸಿ ಬುದ್ಧ ನಮಗೆ ನಿರ್ವೀರ್ಯರನ್ನಾಗಿ ಮಾಡಿಬಿಟ್ಟ ಭಾರತನ್ನ. ಹೀಗಾಗಿ ವಿದೇಶಿಯರು ಬಂದಮೇಲೆ ನಮ್ಮನ್ನು ದಾಳಿ ಮಾಡಿದ್ರು. ಈ ದೇಶವನ್ನು ಉಳಿಸ್ಕೋಬೇಕು ಅಂದರೆ ಪುಷ್ಯಮಿತ್ರ ಶೃಂಗ ಏನು ಸಾಲು ಕಗ್ಗೊಲೆಗಳನ್ನು ಮಾಡಿದ ಬೌದ್ಧರನ್ನು ಮಾಡಲೇಬೇಕಾಗಿತ್ತು. ಅದೊಂದು ದೊಡ್ಡ ರಾಷ್ಟ್ರಹಿತದ ಕೃತ್ಯ, ಅದೊಂದು ರಾಷ್ಟ್ರ ಪ್ರೇಮಿ ಕೃತ್ಯ ಅಂತೇಳಿ ಅದನ್ನು ಸಮರ್ಥಿಸ್ಕೊಳ್ತಾರೆ. ಈಗ ಇವ್ರ ಕಥೆಗಳು ಮುಸ್ಲಿಮರು ಬಂದಿದ್ದಕ್ಕಾಯ್ತು ಅಂತೆಲ್ಲ ಕಥೆಗಳು ಹೇಳ್ತಿದ್ದಾರೆ. ಮುಸ್ಲಿಮರು ವಿಗ್ರಹ ವಿರೋಧಿಗಳು, ಅದರಿಂದ ಬುದ್ಧನ ವಿಗ್ರಹಗಳನ್ನು ನಾಶ ಮಾಡಿದ್ರು. ಆದರೆ ಬುದ್ಧ ಸತ್ವವನ್ನೇ ನಾಶ ಮಾಡಿದ್ದು. ಮತ್ತೊಮ್ಮೆ ಬ್ರಾಹ್ಮಣ್ಯ ಪುನರುತ್ಥಾನ ಆಗಿದ್ದು ಅದು ಶಂಕರಾಚಾರ್ಯ ನೇತೃತ್ವದಲ್ಲಿ ದ್ವೈತ ಇರ್ಬೋದು, ಅದ್ವೈತ ಇರ್ಬೋದು. ಬ್ರಾಹ್ಮಣ್ಯ ಮತ್ತೆ ಬೌದ್ಧವನ್ನು ಸರ್ವನಾಶ ಮಾಡ್ತು. ಇವತ್ತಿಗೂ ಕೂಡ ಸಂಘ ಪರಿವಾರದ ಕಚೇರಿಗಳಲ್ಲಿ ನೀವು ಅವರ ಆಳದಲ್ಲಿ, ಅವರ ಬರಹಗಳಲ್ಲಿ ನೀವು ತೆಗೆದು ಓದಿದ್ರೆ, ಮತ್ತು ಅವರ ಆಶ್ರಯದಲ್ಲೇ ಬೆಳೆದಂಥ ಸಾಹಿತಿಗಳಾದಂಥ ನೀವು SL ಭೈರಪ್ಪ ಕನ್ನಡದಲ್ಲಿ ಅವರು ಬರೆದಿರುವಂಥ ಕಾದಂಬರಿಗಳನ್ನು ನೀವು ನೋಡಿದ್ರೆ ಅದರಲ್ಲಿ ಬುದ್ಧನನ್ನು ಅತ್ಯಂತ ಹೀನಾಯ ಸಮತೆ, ಮಮತೆ, ಘನತೆಯನ್ನು ಚಿತ್ರಿಸಿದ್ದಕ್ಕೆ ಆತ ಈ ದೇಶದ್ರೋಹಿ ಅಂತಲೇ ಚಿತ್ರಿಸ್ತಾರೆ. ಮತ್ತು ಆತ ಬೋಧಿಸಿದಂಥ ಸಿದ್ಧಾಂತಗಳನ್ನು ಸರ್ವನಾಶ ಮಾಡುವುದು ಅತ್ಯಗತ್ಯವಾಗಿತ್ತು ಈ ದೇಶ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಹೀಗಾಗಿ ಬುದ್ಧ ನಂತರದಲ್ಲಿ ಮತ್ತೆ ಈ ದೇಶದಲ್ಲಿ ವರ್ಣದಲ್ಲಿ ಮತ್ತೆ ನಡೆಯೋದಿಲ್ಲ. ಈಗ ಜಾತಿಯನ್ನು ಇನ್ನೂ ಗಟ್ಟಿಯಾಗಿ ಸ್ಥಾಪಿಸಬೇಕು ಅಂತಂದರೆ, ವರ್ಣವು ಜಾತಿಯಾಗಬೇಕು ಅಂತಂದರೆ ಮತ್ತೊಮ್ಮೆ ಈ ದೇಶದ ಜನ, ಶೋಷಿತ ಜನ ಇದು ನಿಜ ಅಂತ ಒಪ್ಪಬೇಕು ಅಂತಂದರೆ ಅವರು ಇದೆಲ್ಲ ದೈವವಾಕ್ಯ, ನಾವು ಹೇಳ್ತಿರೋದಲ್ಲ.
ಪುರಾಣಗಳಲ್ಲಿ ರಾಮನ ಕತೆ, ಕೃಷ್ಣನ ಕತೆ, ಎಲ್ಲ ಕತೆಗಳಲ್ಲಿ ಭಗವದ್ಗೀತೆ, ಈ ಎಲ್ಲದರಲ್ಲೂ ಕೂಡ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ, 4 ವರ್ಣಗಳನ್ನು ನಾನೇ ಮಾಡಿದ್ದೀನಿ. ಸಂಕರ ಅನ್ನುವಂಥದ್ದು, ಒಂದು ಜಾತಿನಲ್ಲಿ ಹುಟ್ಟಿದವರು ಮತ್ತೊಂದು ಜಾತಿಯಲ್ಲಿ ಬಯಸುವಂಥದ್ದು ಅತ್ಯಂತ ಘನಘೋರವಾದಂಥ ಕೃತ್ಯ. ಶಂಭೂಕವಧೆ ಇತ್ಯಾದಿಗಳ ಕಥೆಗಳನ್ನೆಲ್ಲ ರಾಮಾಯಣದಲ್ಲಿ ಬರೆದದ್ದನ್ನು ಅಂಬೇಡ್ಕರ್ ಬರೆದಿದ್ದಾರೆ. ತಾವು ಅದರ ರಿಲ್ಸ್ ಆಫ್ ರಾಮ ಅಂಡ್ ಕೃಷ್ಣ, ರಾಮ ಮತ್ತು ಕೃಷ್ಣರ ಒಗಟುಗಳು ಅನ್ನೋ ಪುಸ್ತಕ ನೀವು ಓದಬೇಕು. ಅಂಬೇಡ್ಕರ್ ಈಗ ಬದುಕಿದ್ದು ರಾಮಕೃಷ್ಣರ ಒಗಟುಗಳನ್ನು ಬರೆದಿದ್ದಿದ್ರೆ ಏನು ಪರಿಸ್ಥಿತಿ ಇರ್ತಿತ್ತು ಅಂತ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಅದನ್ನು ಮಾತಾಡಿದ್ರೇ ಇವತ್ತು ಬಗೆಯಾದಂಥ ಕೇಸ್ ಹಾಕುವ ಸಾಧ್ಯತೆ ಇದೆ. ಸ್ಪಷ್ಟವಾಗಿ ಬರೀತಾರೆ ಅಂಬೇಡ್ಕರ್ ಅವರು. ಶಂಭೂಕವಧೆಯ ಪ್ರಕರಣವನ್ನು ರಾಮಾಯಣದಲ್ಲಿ ಯಾಕೆ ಸೇರಿಸ್ಬೇಕಾಗಿ ಬಂತು? ಅಂದರೆ ವರ್ಣಸಂಕರ ಮಹಾಪಾಪ. ಶಂಭೂಕ ಒಬ್ಬ ಶೂದ್ರ, ಅವನು ತನ್ನ ಸ್ವಂತ ಮೆರಿಟ್ಟಿಂದ ಆತ ಬ್ರಹ್ಮ ಪದವಿಯನ್ನೇ ಪಡೆಯುವುದಕ್ಕೆ ಪ್ರಯತ್ನಿಸ್ತಿದ್ರೆ ಯಾವ್ಯಾವ ವರ್ಣ ಯಾವ್ಯಾವ ಜಾತಿ ಎಲ್ಲಿ ಹುಟ್ಟಿದೆಯೋ ಅದರಲ್ಲೇ ಹುಟ್ಟಿ ಸಾಯಬೇಕು. ಈ ಥರ ಒಂದು ಜಾತಿಯಿಂದ ಮತ್ತೊಂದು ಜಾತಿಗೆ, ಒಂದು ವರ್ಣದಿಂದ ಮತ್ತೊಂದು ವರ್ಣಕ್ಕೆ ಹೋಗುವುದು ಮಹಾಪಾಪ ಅನ್ನುವ ಭೀತಿಯನ್ನು ಬಿತ್ತುವುದಕ್ಕೆ ರಾಮ ಹೋಗ್ಬಿಟ್ಟು ಶಂಭೂಕನ ವಧೆ ಮಾಡ್ತಾನೆ. ರಾಮನು ಕೂಡ ವರ್ಣಾಶ್ರಮವನ್ನು ರಕ್ಷಿಸುವುದು ರಾಮಧರ್ಮ. ರಾಮನನ್ನು ದೇವರಾಗಿ ಯಾಕೆ ಇವತ್ತು ದೇಶಾದ್ಯಂತ ರಾಷ್ಟ್ರ ದೈವ ಮಾಡಲಾಗ್ತಿದೆ ಅಂತಂದರೆ ರಾಮ ಸಾರಾಂಶದಲ್ಲಿ ಮಾಡದ್ದು ವರ್ಣಾಶ್ರಮದ ರಕ್ಷಣೆ. ಇವತ್ತು ಅದೇ ಬಗೆಯ ವರ್ಣಾಶ್ರಮದ ರಕ್ಷಣೆ ಈ ಬ್ರಾಹ್ಮಣಶಾಹಿ ಬಂಡವಾಳಶಾಹಿಯೇ ತನ್ನ ಧ್ಯೇಯವಾಗಿ ಇಟ್ಕೊಂಡಿರುವ ಸಂಘ ಪರಿವಾರದ ಫ್ಯಾಸಿಸ್ಟ್ ಸಂಘ ಪರಿವಾರಕ್ಕೂ ಬೇಕಾಗಿದೆ. ಸೊ ಹೀಗಾಗಿ ಮನುಸ್ಮೃತಿಯನ್ನು ಅಂಬೇಡ್ಕರ್ ಅವರು ನೋಡಿ, ಎಲ್ಲಿಯ ತನಕ ಇವತ್ತು ಇದು ಅನ್ಯಾಯ, ಮನುಷ್ಯರನ್ನಾಗಿ ನೋಡಿ. ಇತರ ಧರ್ಮಗಳಲ್ಲಿ ಬೇರೆ ಬಗೆಯ ಭೇದಗಳಿದ್ದರೂ ಕೂಡ ಮನುಷ್ಯರೆಲ್ಲರೂ ದೇವರ ಮಕ್ಕಳು ಅಂತ ಹೇಳ್ತಾರೆ, ಕನಿಷ್ಠ ಪಕ್ಷ ಬಾಯಿ ಮಾತಿನಲ್ಲಿ. ಈ ಹಿಂದೂ ಧರ್ಮ ಅಂತ ಏನು ಕರೀತಾರೆ, ಈ ಹಿಂದೂ ಧರ್ಮದಲ್ಲಿ ಮನುಷ್ಯರೆಲ್ಲ ದೇವರ ಮಕ್ಕಳು ಅಂತ ಹೇಳೋದೇ ಇಲ್ಲ. ತಲೆಯಿಂದ ಒಬ್ರು ಹುಟ್ಟಿದ್ರು, ಕೈಯಿಂದ ಒಬ್ರು ಹುಟ್ಟಿದ್ರು, ತೋಳಿಂದ ಒಬ್ರು ಹುಟ್ಟಿದ್ರು, ಕಾಲಿಂದ ಹುಟ್ಟಿದ್ರು, ಮನುಷ್ಯರ ದೇಹದಿಂದಲೇ ಹುಟ್ಟದೇ ಇರೋದು ಇನ್ನೊಂದಷ್ಟು ಜನ. ಅಂದರೆ ಅದರಲ್ಲೇ ಹುಟ್ಟಿನಲ್ಲೇ ಭೇದ ಭಾವವನ್ನು ಸೃಷ್ಟಿ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಹುಟ್ಟು ಅನ್ನೋ ಆಕಸ್ಮಿಕದಿಂದಾಗಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕೆಲಸ ಮಾಡಬೇಕು, ಹೆಂಗೆ ಗುಲಾಮರಾಗೇ ಬದುಕಬೇಕು ಅನ್ನುವಂತಹ ಸಿದ್ಧಾಂತವನ್ನು ಕಾನೂನಿನ ರೂಪದಲ್ಲಿ, ದೈವವಾಕ್ಯದ ರೂಪದಲ್ಲಿ ನಮ್ಮ ಮುಂದೆ ಇಡ್ತಾರೆ. ಹೀಗಾಗಿ ಇದು ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಹಿಂದೂ ಧರ್ಮದ ಮುಖ್ಯಸ್ಥರು, ಬೌದ್ಧಿಕ ಮುಖ್ಯಸ್ಥರಾಗಿರೋ ಬ್ರಾಹ್ಮಣಶಾಹಿಗೆ ಇದರಲ್ಲಿ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಇದೆ. ಕ್ಯಾಸ್ಟ್ ಅನಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶದ ಪುಸ್ತಕದಲ್ಲಿ ಕೊನೆಗೆ ಇದನ್ನೇ ಬರೀತಾರೆ ಅಂಬೇಡ್ಕರ್ ಅವರು. ಇಲ್ಲಿ ಧರ್ಮದ ಒಳಗಡೆ ಸುಧಾರಣೆ ಬರಬೇಕು ಅಂದರೆ ಸುಧಾರಣೆ ಮಾಡಬೇಕಾಗಿರೋರು ಯಾರು? ಆಯಾ ಧರ್ಮದ ಬೌದ್ಧಿಕ ಪ್ರಜ್ಞೆ ಇರುವಂತಹ ಜನಾಂಗ, ಬುದ್ಧಿಜೀವಿ ವರ್ಗ. ಈ ಹಿಂದೂ ಧರ್ಮದ ಬುದ್ಧಿಜೀವಿ ವರ್ಗ ವರ್ಗದವರು, ಬ್ರಾಹ್ಮಣ ವರ್ಗಕ್ಕೆ ಈ ಜಾತಿ ವ್ಯವಸ್ಥೆಯನ್ನು ಹೀಗೆ ಇಟ್ಕೊಳ್ಳೋದ್ರಲ್ಲಿ ಒಂದು ಪಟ್ಟಭದ್ರ ಹಿತಾಸಕ್ತಿ ಇದೆ. ಅವರು ಇದನ್ನು ಮಾಡೋದಿಲ್ಲ. ಸ್ಮೃತಿ, ಶ್ರುತಿ, ಪುರಾಣಗಳನ್ನು ಡೈನಮೈಟ್ ಹಾಕಿ ಉಡಾಯಿಸದ ಹೊರತು ಈ ಭೇದ ಭಾವವನ್ನೇ, ತಾರತಮ್ಯವನ್ನೇ, ಹಿಂಸಾಚಾರವನ್ನೇ ಮೌಲ್ಯವಾಗಿ ಇಟ್ಟುಕೊಂಡಿರುವಂತಹ ಈ ಸಮಾಜ ಉದ್ಧಾರ ಆಗೋದಿಲ್ಲ. ಆದ್ದರಿಂದ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯೋದಿಲ್ಲ. ನೀವು ಗುಡ್ ಲಕ್ ಟು ಯು, ನೀವು ಹಿಂದೂ ಧರ್ಮನ ಸುಧಾರಣೆ ಮಾಡ್ಕೊಳ್ತೀರ ಅಂದರೆ ಮಾಡ್ಕೊಳ್ಳಿ, ನಾನಂತೂ ಹಿಂದೂ ಧರ್ಮದಲ್ಲಿರಲ್ಲ ಅಂತ 36ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂತಿಮವಾಗಿ 56ರಲ್ಲಿ ಬೌದ್ಧ ಧರ್ಮವನ್ನು ಕೂಡ ಸ್ವೀಕರಿಸ್ತಾರೆ. ಅಂಬೇಡ್ಕರ್ ಅದಕ್ಕಾಗೇನೆ 27ರಲ್ಲಿ ಅವರು ಮಾಡಿದಂಥ ಮಹತ್ತರವಾದಂಥ ರಾಜಕೀಯ ಕ್ರಿಯೆ ಏನಪ್ಪ ಅಂತಂದರೆ ಮನುಸ್ಮೃತಿಯನ್ನು ಸುಡುವುದು. ಯಾಕಾಗಿ ಅಂದರೆ ಮನುಸ್ಮೃತಿ ಈ ದೇಶದಲ್ಲಿ ಮನುಷ್ಯರನ್ನ, ತನ್ನ ಜೊತೆಯಲ್ಲಿ ಹುಟ್ಟಿದಂಥ ಒಡ ಹುಟ್ಟಿದವರನ್ನು, ಒಂದೇ ದೇಶವಾಸಿಗಳನ್ನು ಸಹಜೀವಿ ಅಂತ ನೋಡುವುದಕ್ಕೆ ಬಿಡುವುದಿಲ್ಲ. ಎಲ್ಲಿಯ ತನಕ ಜಾತಿ ಇರುತ್ತೋ ಆ ಜಾತಿ ಈ ದೇಶದಲ್ಲಿ ಮನುಷ್ಯರನ್ನಾಗಕ್ಕೆ ಬಿಡೋದಿಲ್ಲ, ಒಂದು ಧರ್ಮವನ್ನು ಧರ್ಮವಾಗಕ್ಕೆ ಬಿಡೋದಿಲ್ಲ, ಒಂದು ದೇಶವನ್ನು ದೇಶವಾಗಕ್ಕೆ ಬಿಡೋದಿಲ್ಲ. ಆದ್ದರಿಂದಲೇ ಕ್ಯಾಸ್ಟ್ ಈಸ್ ಆಂಟಿ ನ್ಯಾಷನಲ್ ಅನ್ನುವಂಥ ಘೋಷಣೆಯನ್ನು ಕೂಡ ಕೊಡ್ತಾರೆ. ಜಾತಿ ಎನ್ನುವುದೇ ಅತಿ ದೊಡ್ಡ ದೇಶದ್ರೋಹ. ಯಾಕಂದರೆ ಜಾತಿ, ನಾವೆಲ್ಲರೂ ಒಂದೇ ದೇಶಕ್ಕೆ ಸೇರಿದವರು ಅಂತ ಮಾಡೋಕ್ಕೆ ಬಿಡೋದಿಲ್ಲ. ಒಂದೇ ದೇಶದವರಾಗಿದ್ದರೆ ನಾವೆಲ್ಲ ಅಂಟಮಂದ್ರಾಗಿರ್ಬೇಕಲ್ಲ. ಅಂಟಮಂದ್ರಾಗಿ ಎಲ್ಲಿ ನೋಡ್ಕೊಳಕ್ಕೆ ಬಿಡುತ್ತೆ ಜಾತಿ? ನಾನು ಶ್ರೇಷ್ಠ, ನೀನು ಕನಿಷ್ಠ. ಮನುಸ್ಮೃತಿ ಅದನ್ನೇ ಬೋಧಿಸುತ್ತೆ. ಇವರ ಇತರ ಸ್ಮೃತಿಗಳು ಅದೇ ಹೇಳುತ್ತೆ. ತಲೆಯಿಂದ ಹುಡ್ದೋನೊಬ್ಬ, ತೋಳಿಂದ ಹುಡ್ದೋನೊಬ್ಬ, ಕಾಲಿಂದ ಹುಡ್ದೋನೊಬ್ಬ, ಈ ರೀತಿ ಮೇಲು ಕೀಳು ಅನ್ನುವಂಥದ್ದು ಸಹಜವಾಗಿದೆ. ಚಾತುರ್ವರ್ಣ್ಯಂ ಮಯಾ ನಾನೇ ಸೃಷ್ಟಿಸಿದ್ದೀನಿ ವರ್ಣವನ್ನು, ಯಾರು ಕೂಡ ಇದನ್ನು ಮೀರಬಾರ್ದು ಅಂತ ನಿಮ್ಮ ದೇವರುಗಳು ಹೇಳ್ತಾರೆ. ಹೆಂಗೆ ಸಾಧ್ಯ ಇದರಲ್ಲಿ ಐಕ್ಯತೆ? ಆದ್ದರಿಂದನೇ ಹೇಳ್ತಾರೆ ಅಂಬೇಡ್ಕರ್ ಅವರು, ಒಂದು ವೇಳೆ ಹಿಂದೂ ರಾಷ್ಟ್ರ ಅನ್ನುವುದು ಆಗಿಬಿಟ್ರೆ ಅದಕ್ಕಿಂತ ದೊಡ್ಡ ವಿಪತ್ತು ಈ ದೇಶಕ್ಕೆ ಮತ್ತೊಂದಿಲ್ಲ. ಅದರರ್ಥ ಇಸ್ಲಾಂ ಚೆನ್ನಾಗಿದೆ, ಕ್ರಿಶ್ಚಿಯಾನಿಟಿ ಚೆನ್ನಾಗಿದೆ ಅದಲ್ಲ. ಅದಕ್ಕೆ ಮಾಡಬೇಕಾಗಿರೋ ಮುಂದಿನ ವಾದ ಎಲ್ಲದರಲ್ಲೂ ಸುಧಾರಣೆ ಆಗಬೇಕಾಗಿದೆ. ಆದರೆ ಇಲ್ಲಿ ಬ್ರಾಹ್ಮಣ ಮೌಲ್ಯಗಳೇನಿದೆ ಮೂಲತಃವೇ ಅದು ಮನುಷ್ಯರನ್ನು ಮನುಷ್ಯರು ಅಂತ ಪರಿಗಣಿಸೋದಿಲ್ಲ. ಅದರಿಂದ ಸುಟ್ಟಾಕಿದ್ರು.
ಬದಲಿಗೆ RSS ಏನು ಮಾಡ್ತು? ನಿಮ್ಮ ಮೂಲಜರಾದ JP ನಡ್ಡಾ ಅವರೇ ತಮ್ಮ ಸಂಘ ಪರಿವಾರದ ಪೂರ್ವಜರು ಏನು ಮಾಡಿದ್ರು? 1949 ನವೆಂಬರ್ 26ಕ್ಕೆ ನಮ್ಮ ಸಂವಿಧಾನ ರೂಪುಗೊಂಡರೆ ನವೆಂಬರ್ 30ಕ್ಕೆ RSSನಲ್ಲಿ ಬರೀತಾರೆ ಸಂಘ ಪರಿವಾರದವರು, ನಾವು ಈ ಸಂವಿಧಾನ ಒಪ್ಪುವುದಿಲ್ಲ, ಈ ಸಂವಿಧಾನದಲ್ಲೆಲ್ಲ ಪಾಶ್ಚಾತ್ಯ ಮೌಲ್ಯಗಳಿವೆ. ಯಾವುದು ಪಾಶ್ಚಾತ್ಯ ಮೌಲ್ಯಗಳು? ಸಮತೆ, ಘನತೆ, ಮಮತೆ. ಇದು ಈ ನೆಲದ ಬುದ್ಧ ಕೊಟ್ಟಂತ ಮೌಲ್ಯಗಳು, ಸಮತೆ, ಮಮತೆ, ಘನತೆ. ಬುದ್ಧನ ಹಿಂದಿನಿಂದಲೂ ಒಂದಷ್ಟು ಜನ ಹೇಳ್ತಿದ್ರು, ಬುದ್ಧ ಅದನ್ನು ಸಂಪೂರ್ಣವಾಗಿ ಅದನ್ನು ಒಂದು ಮೌಲ್ಯವಾಗಿ ಸ್ಥಾಪಿಸಿದ್ರು. ಅನಂತರ ಈ ದೇಶದಲ್ಲಿ ಸಮಾನತೆಗಾಗಿ ಪರಿತಪಿಸಿದಂಥ ರಾಶಿ ರಾಶಿ ಸುಧಾರಕರು, ನಾರಾಯಣ್ ಗುರು ಇರ್ಬೋದು, ನಮ್ಮ ವಚನಕಾರರ ಚಳುವಳಿಗಳಿರ್ಬೋದು, ಭಕ್ತ ಪಂಥ ಇರ್ಬೋದು, ಎಲ್ಲರೂ ಸಿಖ್ ಪಂಥ ಇರ್ಬೋದು, ಲಿಂಗಾಯತ ಧರ್ಮ ಇರ್ಬೋದು, ಎಲ್ಲವೂ ಕೂಡ ಹೇಳಿದ್ದು ಮನುಷ್ಯರೆಲ್ಲರೂ ಸಮಾನರು. ಸಮತೆ, ಮಮತೆ ಮತ್ತು ಘನತೆ ಈ ನೆಲದ ಮೌಲ್ಯ. ಮನುಷ್ಯರೆಲ್ಲರೂ ಮೇಲು ಕೀಳು ಅಂತ ಹೇಳಿದ್ದು ಪಾಶ್ಚಾತ್ಯ ಮೌಲ್ಯ, ತಮ್ಮ ಮೌಲ್ಯಗಳದು. ಅದನ್ನು ಬಂದು ಇಲ್ಲಿ ಹೇರ್ತಾ ಇದ್ದೀರಿ. ಏನು ಹೇಳ್ತೀರಾ? ನಮ್ಮ ಸಂವಿಧಾನದಲ್ಲಿ ಈ ನೆಲದ ಮೌಲ್ಯ ಇಲ್ಲ, ಪಾಶ್ಚಾತ್ಯ ದೇಶಗಳಿಂದ ತಗೊಂಡ್ಬಂದಂಥ ಈ ಸಮಾನತೆಯ ಮೌಲ್ಯಗಳಿದೆ, ಆದ್ದರಿಂದ ನಾವು ಒಪ್ಪೋದಿಲ್ಲ. ಬದಲಿಗೆ ಭಾರತದ ಸಂವಿಧಾನ ಯಾವುದಾಗಬೇಕಾಗಿತ್ತು? ಮನುಸ್ಮೃತಿಯಾಗಬೇಕಾಗಿತ್ತು. ಯಾವ ಮನುಸ್ಮೃತಿ? ಶೂದ್ರನು ವೇದವನ್ನು ಕೇಳಬಾರದು, ಶೂದ್ರ ಜೀವನ ಪರ್ಯಂತ ಬ್ರಾಹ್ಮಣನ ಸೇವೆ ಮಾಡಬೇಕು, ಮಹಿಳೆ ಗಂಡ ಎಂಥದೇ ಮನುಷ್ಯ ಆಗಿದ್ರು ಕೂಡ ಅವನ್ನ ವರ್ಷಿಪ್ ಮಾಡಬೇಕು, ಸ್ವಾತಂತ್ರ್ಯವನ್ನು ಹೊಂದಬಾರದು. ಇದನ್ನು ಹೇಳುವಂತಹ ಮನುಸ್ಮೃತಿ ನಮ್ಮ ದೇಶದ ಸಂವಿಧಾನ ಆಗಬೇಕು ಅಂತ ತಮ್ಮ ಪೂರ್ವಜರು ಹೇಳಿದ್ರು. ಉದ್ದಕ್ಕೂ ಕೂಡ ಕಾಲಕ್ಕೆ ಗೋಲ್ವಾಲ್ಕರ್ ಅಂತೂ ಇನ್ನೂ 2 ಹೆಜ್ಜೆ ಮುಂದೋದ್ರು. ಎಲ್ಲಿಯ ತನಕ ಅವ್ರು ಮುಂದೋಗಿ ಬ್ರಾಹ್ಮಣ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದ್ರು ಅಂತಂದರೆ, ವಿ ಆರ್ ಅವರ್ ನೇಷನ್ ಡಿಫೈನ್ಡ್ ಅನ್ನೋ ಪುಸ್ತಕದಲ್ಲಿ ಅವರೇನು ಪರಿಪರಿಯಾಗಿ ಬ್ರಾಹ್ಮಣಶಾಹಿಯನ್ನು ಬೋಧಿಸಿದ್ರು, ಅದನ್ನು ಈಗ RSSನವರು ನಮ್ಮ ಪುಸ್ತಕವೇ ಅಲ್ಲ ಅಂತ ನಿರಾಕರಿಸ್ತಾರೆ. ಈಗ ದಲಿತರು, ಶೂದ್ರರು ಎಚ್ಚೆತ್ತ ಪ್ರಜ್ಞೆನಲ್ಲಿ ಈ ಅಸಮಾನತೆಯನ್ನು ನಿರಾಕರಿಸ್ತಿರುವಂಥ ಸಂದರ್ಭದಲ್ಲಿ ಅಷ್ಟೇ ಹಸಿಯಾಗಿ ಹೇಳಕ್ಕೆ ಬರೋದಿಲ್ಲ. ಆದರೆ ನೋಡಿ, ನಾವೆಲ್ಲ ಶ್ರೇಷ್ಠರು, ನಾವು ನೀವು ಸಮ, ಬೇಕಾದ್ರೆ ನಾವು ತಪ್ಕೊಳ್ಳೋಣ, ಬೈಟು ಟೀ ಕುಡಿಯೋಣ. ಆದರೆ ಅಂಬೇಡ್ಕರ್ ಹೇಳ್ದಂಗೆ ಬೇಟಿ ಕಿ ಸವಾಲ್ ರೋಟಿ ಕಿ ಸವಾಲ್ ಕೇಳಬೇಡಿ. ಅಂತರ್ಜಾತಿ ವಿವಾಹ ಕೂಡದು, ಜಾತಿ ಹಾಗೇ ಇರಬೇಕು. ಎಲ್ಲಿಯ ತನಕ ಹೇಳ್ತಾರೆ ಗೋಳ್ವಾಲ್ಕರ್ ಅವರು? ಈ ದೇಶ ಪಾಶ್ಚಾತ್ಯರಿಂದ ನಮ್ಮನ್ನು ನಾವು ಉಳಿಸ್ಕೊಂಡಿದ್ದಕ್ಕೆ ಕಾರಣ ಏನಪ್ಪ ಅಂದರೆ ಜಾತಿ ವ್ಯವಸ್ಥೆ. ಈಶಾನ್ಯ ಭಾರತದಲ್ಲಿ, ವಾಯುವ್ಯ ಭಾರತದಲ್ಲಿ ಯಾತಕ್ಕೆ ವಿದೇಶಿಯರು ನಮ್ಮ ಮೇಲೆ ದಾಳಿ ಮಾಡಿದ್ರು ಅಂದರೆ, ಅಲ್ಲಿ ಸಿಖ್ ಧರ್ಮ, ಇಲ್ಲಿ ಕ್ರಿಶ್ಚಿಯನ್ ಧರ್ಮ ಜಾತಿಯನ್ನು ಸಡಿಲಗೊಳಿಸಿತ್ತು. ಆದರೆ ಮೊಘಲರು ಅಥವಾ ಮುಸ್ಲಿಮರು ಎಷ್ಟೋ ವರ್ಷಗಳ ಕಾಲ, ಶತಮಾನಗಳ ಕಾಲ ದೆಹಲಿ ಉತ್ತರ ಭಾರತವನ್ನು ಆಳಿದ್ರು. ಆದರೂ ನಮ್ಮ ಸಮಾಜ ಗಟ್ಟಿಯಾಗಿತ್ತು. ಯಾಕಪ್ಪ ಅಂದರೆ ಜಾತಿ ಗಟ್ಟಿಯಾಗಿತ್ತು. ಆದ್ದರಿಂದ ಜಾತಿ ಉಳಿದರೆ ದೇಶ ಉಳಿಯುತ್ತೆ ಎನ್ನುವುದು ಸಂಘ ಪರಿವಾರ ಮತ್ತು BJPಯ ನಿರ್ದಿಷ್ಟವಾದಂಥ ಮೌಲ್ಯ. ಜಾತಿ ಉಳಿಬೇಕು ಅಂದರೆ ಬ್ರಾಹ್ಮಣ ಶ್ರೇಷ್ಠತೆ ಉಳಿಬೇಕು, ಉಳಿದವರು ಗುಲಾಮರು ಅಂತ ಒಪ್ಕೋಬೇಕು. ಅದು ನಿಮ್ಮ ಮೌಲ್ಯ. ಅದನ್ನೇ ಇವತ್ತು ನ್ಯೂ ಎಜುಕೇಷನ್ ಪಾಲಿಸಿ ಮೂಲಕನೂ ತರ್ತಾ ಇದ್ದೀರಿ. ಅದೇ ಮೇಲ್ವರ್ಗದವರಿಗೆ, ಮೇಲ್ಜಾತಿನವ್ರಿಗೆ ಇರಬೇಕು, ಉಳಿದವರು ಗುಲಾಮರಾಗಿರಬೇಕು ಅನ್ನೋ ಕಾರಣಕ್ಕೇನೆ ವಿವಿಧ ಬಗೆಯಾದಂಥ ಪರೀಕ್ಷಾ ಪದ್ಧತಿಗಳು ನೀವು ಅಲ್ಲಿ ಇಡ್ತೀರಿ. ಪರೀಕ್ಷಾ ಪದ್ಧತಿನ ಲೀಕ್ ಆಗಿ ಸ್ಟೂಡೆಂಟ್ಸ್ ಅದರ ವಿರುದ್ಧ ಹೋರಾಟ ಮಾಡಕ್ಕೆ ಬಂದರೆ ನಾವು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ನಮ್ಮನ್ನು ಪ್ರಶ್ನಿಸ್ತೀರಾ ಅನ್ನೋದು ನಿಮಗೆ ಉರಿದೋಗುತ್ತೆ. ಅವ್ರನ್ನ ಉಗ್ರಗಾಮಿಗಳಂತ ಕರಿತೀರಿ, ದೇಶದ್ರೋಹಿಗಳು ಅಂತ ಕರಿತೀರಿ. ಯಾರಾದರೂ ಮಹಿಳೆಯೋ ಮೋದಿನ ಬೈದರೆ ನಿಮ್ಮ ಪಟಾಲಂಬುಗಳು ಯಾವ ರೀತಿ ಹೀನಾಯವಾಗಿ ಕಾಂಗ್ರೆಸ್ಗೆ, ನೆಹರೂಗಿರ್ಬೋದು, ಗಾಂಧಿಗಿರ್ಬೋದು, ಸೋನಿಯಾ ಗಾಂಧಿಗಿರ್ಬೋದು, ಬಾಯಿಗೆ ಬಂದಂತೆ ಈ ಪ್ರಧಾನಮಂತ್ರಿನೇ ಬೈಗಳನ್ನ ಬೈತಾರೆ. ನಿಮಗೆ ಬೈಗಳ ಮಾಡಿದ್ರೆ ಮಾತ್ರ ಭಾರತ ಸಂಸ್ಕೃತಿ ಧಕ್ಕೆ ಬಂದ್ಬಿಡ್ತು. ಬೈಗಳು ಅಲ್ಲ, ಲೇವಡಿ, ಅಗೌರವಯುತವಾದ ಭಾಷೆನಲ್ಲಿ ಲೇವಡಿ ಮಾಡಿದ್ರೆ ಆ ಲೇವಡಿಯನ್ನೇ ಭಾರತ ಸಂಸ್ಕೃತಿ. ಇದು ಭಾರತ ಸಂಸ್ಕೃತಿ. ಮನುಷ್ಯರೆಲ್ಲರೂ ಒಂದೇ ಅಲ್ಲ, ನೀವು ಕೀಳು. ಗಂಡ ದುಷ್ಟನಾದರೂ ರೋಗಿಷ್ಠನಾದರೂ ಪರಸ್ತ್ರೀ ಜೊತೆ ಹೋಗ್ತಾ ಇದ್ರು, ಅವರೊಂದು ದೇವರಂತೆ ಪೂಜಿಸು. ನೀನು ಮಾತ್ರ ಅವನು ಸತ್ರು ಇನ್ನೊಬ್ಬರು ಮದುವೆ ಆಗಬೇಡ. ಗಂಡಸು ಹೆಂಡತಿ ಸತ್ರೆ ಮದುವೆ ಆಗ್ತಾನೇ ಇರ್ಬೋದು, ಎಗೈನ್ ಅಂಡ್ ಎಗೈನ್ ಅಂಡ್ ಎಗೈನ್. ಇದು BJPಗಳ ಸೋಗಲಾಡಿತನ. JP ನಡ್ಡಾ ಅವರು ಕೂಡ ಇದನ್ನೇ ಹೇಳಿದ್ರು. ಮೂಲ ಮನುಸ್ಮೃತಿ ನಿಲ್ಲಿಲ್ಲ. ದಯವಿಟ್ಟು JP ನಡ್ಡಾ ಅವರೇ, ಮನುಸ್ಮೃತಿಯ ಇದೊಂದು 600 ಪುಟದ ಪುಸ್ತಕ ಇದೆ. ತಾವೆಲ್ಲರೂ ತಲೆ ಮೇಲೆ ಎತ್ಕೊಂಡು ತಿರುಗಿದ ಪುಸ್ತಕ ಇದು ಕಾಂಗ್ರೆಸ್ನಲ್ಲಿ ಎಸ್ ರಾಧಾಕೃಷ್ಣನ್ ಇದ್ದರೂ ಕೂಡ, ಆಗ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ನೀವಿದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಇದುವರೆಗೂ ಇದನ್ನು ಆಕರ ಗ್ರಂಥವಾಗಿಯೇ ಬಳಸ್ತಿದ್ದೀರಿ. ಇವತ್ತಿಗೂ ಈ ಕ್ಷಣಕ್ಕೂ ನೀವು ಇದನ್ನು ತಿರಸ್ಕರಿಸಿಲ್ಲ. ದಯವಿಟ್ಟು ಓದಿ. ಓದೋದು ಮಾತ್ರ ಅಲ್ಲ, ದಯವಿಟ್ಟು ಈಗ ನಾನು ನಿಮಗೆ ಹೇಳಿದಂಥ ಈ ಶ್ಲೋಕಗಳನ್ನು ಸಂಸತ್ತಿನಲ್ಲಿ ಓದಿ ಮಹಿಳಾ ಮಸೂದೆಯ ಬಗ್ಗೆ ತಮ್ಮ ಬದ್ಧತೆ ಎಷ್ಟು ಅನ್ನೋದನ್ನು ಬಯಲುಗೊಳಿಸಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.